ಎಷ್ಟೋ ವರ್ಷಗಳಿಂದ ಮೆಡಿಕಲ್ ಸೈನ್ಸು ಲ್ಯಾಬಲ್ಲಿ ಮನುಷ್ಯನನ್ನು ಇಟ್ಟು ಕಂಡುಹಿಡಿತಾನೇ ಅವರೇ, ಇವತ್ತಿನವರೆಗೂ ಕಂಡುಹಿಡಿತಾನೇ ಅವರೇ. ಮನುಷ್ಯನ ಶರೀರದಲ್ಲಿರುವಂಥ ಎಲ್ಲ ಅಂಗಗಳನ್ನು ಡಾಕ್ಟರ್ಸ್ಗಳು ಅಲ್ಲಿವರೆಗೂ ಕಂಡುಹಿಡಿದ್ರು, ಮೆಡಿಕಲ್ ಸೈನ್ಸ್ ಅಲ್ಲಿವರೆಗೂ ಕಂಡುಹಿಡೀತು. ಆದರೆ ಮನುಷ್ಯನೊಳಗಡೆ ಒಂದು ಆತ್ಮ ಇದೆ, ಒಂದು ಸ್ಪಿರಿಟ್ ಇದೆ ಅಂತ ಇದುವರೆಗೂ ಯಾವ ಡಾಕ್ಟರ್ನೂ ಕಂಡುಹಿಡ್ದಿಲ್ಲ, ಯಾವ ಸರ್ಜನ್ನು ಕಂಡುಹಿಡ್ದಿಲ್ಲ. ಅಂಥ ರೆವಲೇಷನ್ ಬೇಕು, ಅಂಥ ಜ್ಞಾನ ಬೇಕು ಅಂದರೆ ಇಟ್ ಈಸ್ ಒನ್ಲಿ ಇನ್ ದ ಬೈಬಲ್. ಆಮೆನ್. ಮನುಷ್ಯನೊಳಗಡೆ ಒಂದು ಆತ್ಮ ಇದೆ. ಆ ಆತ್ಮ ಸತ್ತರೆ ಎಲ್ಲೂ ಹೋಗುತ್ತೆ. ಒಂದು ಆತ್ಮ ಒಳಗಡೆ ರಕ್ಷಣೆ ಹೊಂದಿದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನೆಲ್ಲ ಇದುವರೆಗೂ ಯಾವ ಸರ್ಜನ್ನು ಕಂಡುಹಿಡ್ದಿಲ್ಲ, ಯಾವ ಡಾಕ್ಟ್ರು ಕಂಡುಹಿಡ್ದಿಲ್ಲ. ಅದಕ್ಕೆ ಚರ್ಚನ್ನ ಏನು ಹೇಳ್ತಾರೆ ಗೊತ್ತಾ? ಸ್ಪಿರಿಚುವಲ್ ಆರ್ಗನೈಸೇಷನ್. ಅಂದರೆ ಚರ್ಚ್ ಅಂದರೆ ಏನು ಗೊತ್ತಾ? ಸ್ಪಿರಿಚುವಲ್ ಥಿಂಗ್ಸನ್ನು ಹೇಳ್ಕೊಡೋದು. ಸ್ಪಿರಿಚುವಲ್ ಥಿಂಗ್ಸ್ ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟದನ್ನು ಮಾತ್ರನೇ ಈ ಸ್ಪಿರಿಚುವಲ್ ಆರ್ಗನೈಸೇಷನ್ ಹೇಳ್ಕೊಡೋದು. ನೋಡಿ, ನೀವು ಕಾಲೇಜಲ್ಲಿ ಕಲಿದೇ ಇರೋದು, ನೀವು ಸ್ಕೂಲಲ್ಲಿ ಕಲಿದೇ ಇರೋದು, MBBS ಅಲ್ಲಿ ಕಲಿದೇ ಇರೋದು, ಚರ್ಚಲ್ಲಿ ಕಲಿತೀರ. ನಾನೇನು ಹೇಳ್ತೀನಿ ಅಂದರೆ, ನೀನು ಜಾನು, ಜೇಮ್ಸು, ಆಮೇಲೆ ಆ್ಯಂಡ್ರೂ, ಪೀಟರ್ ಅಂತ ಇಟ್ಕೊಳ್ಳೋದ್ರಿಂದ ಯಾವುದೂ ಚೇಂಜ್ ಆಗೋದಿಲ್ಲ. ಏನು ಚೇಂಜ್ ಆಗುತ್ತೋ ಗೊತ್ತಾ? ಹೆಸರು ಚೇಂಜ್ ಆಗುತ್ತೋ ಇಲ್ವೋ, ನಿನ್ನ ಆತ್ಮದಲ್ಲಿ ದೇವರೊಂದಿಗೆ ನೀನು ಕನೆಕ್ಟ್ ಆಗ್ತೀಯ. ನೋಡ್ದ, ಕನೆಕ್ಷನ್ ಆದಾಗ ನೀನು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದ ತಕ್ಷಣ ಯೇಸು ಸ್ವಾಮಿ ನಮಗಾಗಿ ಮಾಡಿಟ್ಟಂಥ ಎಲ್ಲ ಆಶೀರ್ವಾದಕ್ಕೂ ನಾವು ಓನರ್ ಆಗಿ ಚೇಂಜ್ ಆಗಿಬಿಡ್ತೀವಿ. ಸೊ ಆರೋಗ್ಯ ನಂದು, ಸಮಾಧಾನ ನಂದು, ಜಯ ನಂದು, ಸಂತೋಷ ನಂದು, ಯೇಸು ಸ್ವಾಮಿಗಿರುವಂಥ ಎಲ್ಲ ಆಶೀರ್ವಾದಗಳು ನನಗೆ. ಆಮೇಲೆ ಯಾವಾಗ ನೀವು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ರೋ ನೀವು ಲೀಗಲ್ ಆಗಿ ಎಲ್ಲನೂ ನಿಮಗೆ ಸೇರಿದ್ದು. ರೈಟ್. ಇವತ್ತೊಂದು ಸಂದೇಶನ ಮಾತಾಡ್ತೀನಿ. ಆ ಸಂದೇಶ ನಮ್ಮ ಲೈಫಲ್ಲಿ ಒಂದು ಬಿಡುಗಡೆನ ತಗೊಬಂದು, ಒಂದು ವ್ಯತ್ಯಾಸನ ತಗೊಬಂದು, ಫೈನಾನ್ಷಿಯಲಿ, ಸ್ಪಿರಿಚುವಲಿ, ಫಿಸಿಕಲಿ ಎಲ್ಲದರಲ್ಲೂ ಅದ್ಭುತ ಮಾಡುವಂಥ ವಾಕ್ಯನ ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡಲಿ. ಆಮೆನ್. ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಮತ್ತು ಇಲ್ಲಿ ಬಂದಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಎಲ್ಲದಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾದಂಥ ಒಂದು ಕಾರ್ಯ ಏನಂದರೆ, ಗಾಡ್ ಈಸ್ ಲವ್. ದೇವರು ಪ್ರೀತಿ ಸ್ವರೂಪಿ. ಫಸ್ಟ್ ನಿಜವಾಗ್ಲೂ ದೇವರು ನನ್ನನ್ನು ಪ್ರೀತಿ ಮಾಡ್ತಾರಾ ಅನ್ನೋ ಪ್ರಶ್ನೆ ಅನೇಕರಿಗೆ ಇರ್ಬೋದು. ನಾನೇನು ಹೇಳ್ತೀನಿ ಅಂದರೆ, ಈ ಲೋಕದಲ್ಲಿ ಹುಟ್ಟುವಂಥ ಎಲ್ಲರೂ, ಹುಟ್ಟಿದಂಥ ಎಲ್ಲರೂ, ಹುಟ್ಟುವಂಥ ಎಲ್ಲರೂ ಪ್ರೀತಿಯಲ್ಲೇ ಹುಟ್ಟೋದು. ಈಗ ಒಂದು ಮಗು ಗರ್ಭ ತರಿಸ್ಬೇಕು ಅಂದರೆ ಪ್ರೀತಿಯಲ್ಲೇ ಒಂದು ಮಗು ಹುಟ್ಟೋದು. ಒಂದು ವೇಳೆ ಪ್ರೀತಿಯಲ್ಲಿ ಅಲ್ಲ, ಬಲಾತ್ಕಾರದಲ್ಲೂ ಕೆಲವೊಬ್ಬರು ಗರ್ಭ ಧರಿಸ್ಬಿಡ್ತಾರೆ. ಒಂದು ವೇಳೆ ಬಲಾತ್ಕಾರ ಆದರೆ ಅವ್ರಿಗೆ ಕ್ರೈಮ್ ಅಂದರೆ ಅವರಿಗೆ ಶಿಕ್ಷೆ ವಿಧಿಸ್ತಾರೆ. ಯಾಕೆ ಗೊತ್ತಾ? ಒಬ್ರಿಗೆ ಇಷ್ಟ ಇಲ್ಲದೆ ಬಲಾತ್ಕಾರ ಮಾಡಿ ಒಬ್ಬರು ಗರ್ಭ ತರಿಸಿದ್ರೆ ದಟ್ ಈಸ್ ಎ ಕ್ರೈಮ್. ಅವ್ರಿಗೆ ಶಿಕ್ಷೆ ಇದೆ, ಅವ್ರಿಗೆ ಪನಿಷ್ಮೆಂಟ್ ಇದೆ. ಯಾಕೆ ಗೊತ್ತಾ? ಬಲಾತ್ಕಾರ ಮಾಡಿದ್ರು ಅಂತ. ಸೊ ಈ ಲೋಕದಲ್ಲಿ ಹುಟ್ಟಿರೋ ಎಲ್ಲರೂ ಪ್ರೀತಿಯಲ್ಲೇ ಹುಟ್ಟಬೇಕು. ಒಂದು ವೇಳೆ ಬಲಾತ್ಕಾರ ಮಾಡಿ ಹುಟ್ಟಿದ್ರೆ ಅದಕ್ಕೆ ಕ್ರೈಮು. ಒಂದು ವೇಳೆ ದೇವರು ನಮ್ಮನ್ನು ಬಲಾತ್ಕಾರವಾಗಿ ಸೃಷ್ಟಿ ಮಾಡಿದರೆ ಈ ಹ್ಯಾಸ್ ಡನ್ ಎ ಕ್ರೈಮ್. ಸೊ ದೇವರು ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆ, ನಾವು ಜೀವಂತವಾಗಿದ್ದೀವಿ ಅಂದರೆ ಇಟ್ ಈಸ್ ದ ಲವ್ ಆಫ್ ಗಾಡ್. ಆಮೆನ್. ಸೊ ನಾವು ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ನಾನು ನೀವು ಈ ಲೋಕದಲ್ಲಿ ಇದ್ದೀವಿ ಅಂದರೆ ಅದು ದೇವರ ಪ್ರೀತಿಯಲ್ಲಿ. ನೋಡಿ, ನಾವು ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ಈ ದೇವರ ಪ್ರೀತಿನ ಮಾತಾಡೋದಕ್ಕಾಗಿಯೇ ನಾವಿರೋದು. ಹೊಸ ಒಡಂಬಡಿಕೆಯಲ್ಲಿ ನೋಡಿ, ಹಳೆ ಒಡಂಬಡಿಕೆ ಪ್ರೀಚರ್ ಬೇರೆ, ಹೊಸ ಒಡಂಬಡಿಕೆ ಪ್ರೀಚರ್ ಬೇರೆ. ಹೊಸ ಒಡಂಬಡಿಕೆ ಪ್ರೀಚರನ್ನು ನೋಡಿ, ಬೈಬಲ್ ಈ ರೀತಿ ಹೇಳುತ್ತೆ. 2 Corinthians 3:6, 2 ಕೊರಿಂಥದವ್ರಿಗೆ ಬರೆದ ಪುಸ್ತಕ 3:6. ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆಮೆನ್. ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ನಾವೆಲ್ಲ ಹೊಸ ಒಡಂಬಡಿಕೆಯ ಸೇವಕರು. ಅಂದರೆ ಹಳೆ ಒಡಂಬಡಿಕೆಯ ಸೇವಕರು ಬೇರೆ, ಹೊಸ ಒಡಂಬಡಿಕೆಯ ಸೇವಕರು ಬೇರೆ. ಹೊಸ ಒಡಂಬಡಿಕೆ ಸೇವಕರು ಏನು ಮಾಡಬೇಕು? ಹಳೆ ಒಡಂಬಡಿಕೆ ಸೇವಕರಿಗೂ ಹೊಸ ಒಡಂಬಡಿಕೆಗಿರುವಂಥ ಸೇವಕರಿಗೂ ವ್ಯತ್ಯಾಸ ಏನು ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ ಇದನ್ನು ಮಾಡಬಾರ್ದು, ಅದನ್ನು ಮಾಡಬಾರ್ದು, ಕೊಲೆ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ವಿಗ್ರಹಾರಾಧನೆ ಮಾಡಬಾರ್ದು ಅಂತ ಹೇಳೋದಕ್ಕೆ ಪ್ರೀಚರು. ಹೊಸ ಒಡಂಬಡಿಕೆಯಲ್ಲಿ
ಇದನ್ನು ಮಾಡಬಾರ್ದು, ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಅಂತ ಹೇಳೋದಕ್ಕೆ ಪ್ರೀಚರ್ ಅಲ್ಲ. ಯೇಸು ಸ್ವಾಮಿ ನಮಗಾಗಿ ದೇವರು ಏನು ಮಾಡಿದ್ದಾರೆ ಅಂತ ಹೇಳೋದಕ್ಕಾಗಿಯೇ ಹೊಸ ಒಡಂಬಡಿಕೆಯಲ್ಲಿ ದೇವರು ಸೇವಕರನ್ನ ಇಟ್ಟಿರೋದು. ವಿ ಆರ್ ಹಿಯರ್ ಟು ಟೆಲ್ ವಾಟ್ ವಿ ಹ್ಯಾವ್ ಟು ಡೂ ಅಂತ ಅಲ್ಲ, ನಾವೇನು ಮಾಡಬೇಕು ಅಂತ ಹೇಳೋದಕ್ಕಾಗಿ ಹೊಸ ಒಡಂಬಡಿಕೆ ಪ್ರೀಚರ್ನ ದೇವರು ಇಟ್ಟಿಲ್ಲ. ಹೊಸ ಒಡಂಬಡಿಕೆ ಪ್ರೀಚರ್ನ ದೇವರು ಇಟ್ಟಿರೋದಕ್ಕೆ ಕಾರಣ ಏನಂದರೆ, ಆತನ ಏನು ಮಾಡಿದ್ರು, ದೇವರು ನನಗಾಗಿ ಏನು ಮಾಡಿದ್ರು, ನನಗಾಗಿ ದೇವರು ಏನು ಮಾಡಿದ್ರು ಅಂತ ಹೇಳೋದಕ್ಕಾಗಿಯೇ ದೇವರು ಹೊಸ ಒಡಂಬಡಿಕೆ ಪ್ರೀಚರ್ನ ಇಟ್ಟಿರೋದು. ಪ್ರೈಸ್ ಲಾರ್ಡ್. ಸೊ ಹೊಸ ಒಡಂಬಡಿಕೆಯಲ್ಲಿ ನಾವೇನು ಹೇಳಕ್ಕೆ ಬರ್ತೀವಿ ಅಂದರೆ, ನನ್ನ ಭಕ್ತಿ ಅಲ್ಲಪ್ಪ, ನನ್ನ ಶಕ್ತಿ ಅಲ್ಲಪ್ಪ, ಎಲ್ಲನೂ ದೇವರೇ ಅಂತ ಹೇಳ್ಕೊಡೋದಕ್ಕೆ ಒಂದು ಹೊಸ ಒಡಂಬಡಿಕೆ ಪ್ರೀಚರ್ ಬೇಕು. ಆಮೇನ್. ನೋಡಿ, ಇದನ್ನು ಮಾಡಿ, ಅದನ್ನು ಮಾಡಿ, ಇದನ್ನು ಮಾಡಿ ಅಂತ ಹೇಳೋದೆಲ್ಲ ಹೆಂಗೆ ಗೊತ್ತಾ, ಶಾರೀರಿಕಕ್ಕೆ ಸಂಬಂಧಪಟ್ಟದ್ದು. ಶಾರೀರಿಕಕ್ಕೆ ಸಂಬಂಧಪಟ್ಟದನ್ನು ಹೇಳ್ಕೊಡೋದಕ್ಕೆ ಪ್ರೀಚರ್ಸು ತುಂಬ ಇದ್ದಾರೆ. ನಾನೇನು ಹೇಳ್ತಿದ್ದರೆ, ಒಂದು ಪ್ರೀಚರು ಪ್ರಾಣ, ಆತ್ಮ, ಶರೀರ, ಸ್ಪಿರಿಟ್ ಏನು, ಸೋಲ್ ಏನು, ಬಾಡಿ ಏನು, ಇದ್ರ ಬಗ್ಗೆ ವಿವರಿಸುವಂಥ ಒಂದು ಪ್ರೀಚರ್ ನಿಮ್ಮ ಜೀವಮಾನದಲ್ಲಿ ಸಿಕ್ಬಿಟ್ರೆ ನಿಮ್ಮ ಥರ ಪುಣ್ಯ ಮಾಡಿರೋರು ಯಾರೂ ಇರಲ್ಲ. ಆಮೇನ್. ಯಾವುದನ್ನು ವಿವರಿಸೋಕೆ ಒಬ್ಬರು ಬೇಕು ಪ್ರೀಚರ್ಸು? ಪ್ರಾಣ ಬೇರೆ, ಬುದ್ಧಿಶಕ್ತಿ ಬೇರೆ, ಶರೀರ ಬೇರೆ. ದೇವರು ನಮ್ಮ ಆತ್ಮದಲ್ಲಿ ವಾಸ ಮಾಡ್ತಾರೆ. ಶರೀರಕ್ಕೆ ಸಂಬಂಧಪಟ್ಟ ದೇವರಲ್ಲ, ಆತ್ಮದಲ್ಲಿ ದೇವರು ನಮಗಾಗಿ ಏನನ್ನೆಲ್ಲ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಹೇಳ್ಕೊಡೋದಕ್ಕೆ ಒಂದು ಪ್ರೀಚರ್ ನಿಮ್ಮ ಜೀವನದಲ್ಲಿ ಸಿಕ್ಬಿಟ್ರೆ ನೀವು ಯಾವ ಕಾಲದಲ್ಲಿ ಪುಣ್ಯ ಮಾಡಿದ್ರೋ ಅಂತ ಹೇಳ್ಬೋದು. ಆಮೇಲೆ ನನ್ನ ಲೈಫಲ್ಲೂ ನನ್ನ ಜೀವನದಲ್ಲೂ ಸಹ ಯಾವಾಗ ಸ್ಪಿರಿಟ್, ಸೋಲ್, ಬಾಡಿ ಅಂತ ಹೇಳ್ಕೊಡೋ ಕೆಲವೊಂದು ಪ್ರೀಚರ್ಸ್ ನನಗೆ ಪರಿಚಯ ಆದರೂ ಆವಾಗಲಿಂದನೇ ನನ್ನ ಜೀವನ ಬೇರೆ ಲೆವೆಲ್ಗೆ ದೇವರು ಆ ಸಂತೋಷ ಆ ಕ್ರಿಶ್ಚಿಯಾನಿಟಿ ಫೆಲೋಶಿಪ್ನ ಅನುಭವಿಸೋ ಥರ ಆಯಿತು. ಸೊ ನಾವು ಕೇಳಿದಂಥ ಪ್ರಸಂಗಗಳೆಲ್ಲ, ನೀನು ಇದು ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ನೀನೇನು ಮಾಡಬೇಕು, ದೇವ್ರು ನನಗಾಗಿ ಏನು ಮಾಡಿದ್ದಾರೆ ಅಂತ ನನಗೆ ಹೇಳ್ಕೊಡೋ ಪ್ರೀಚರ್ ಸಿಕ್ಕಿಲ್ಲ. ಆದರೆ ಎಲ್ಲೋ ದೇವರ ಕೃಪೆ ನನ್ನ ಜೀವನದಲ್ಲಿ ಅನೇಕ ಪ್ರೀಚರ್ಸು ನನ್ನ ಲೈಫಲ್ಲಿ ಬಂದರು. ಅವರು ಸ್ಪಿರಿಟ್, ಸೋಲ್, ಬಾಡಿ, ಪ್ರಾಣ, ಆತ್ಮ, ಶರೀರದ ಬಗ್ಗೆ ವಿವರಿಸಿದ್ರು. ಆವತ್ತಿಂದ ನನ್ನ ಲೈಫ್ ಟರ್ನ್ಔಟ್ ಆಯಿತು. ನಾನು ಮಾತ್ರ ಅಲ್ಲ, ನನ್ನ ಮುಖಾಂತರ ಅನೇಕರು ಇವತ್ತು ಸಂತೋಷ ಹೊಂದುವಂತೆ, ಆಶೀರ್ವಾದವಾಗಿರುವಂತೆ ದೇವರು ಕರ್ನಾಟಕದಲ್ಲಿ ನನಗೆ ಸಹಾಯ ಮಾಡಿದ್ದಾರೆ. ಸೊ I thank God for these teachings. ಈ ಲೋಕದಲ್ಲಿ ಎರಡು ವಿಧವಾದಂಥ ಜ್ಞಾನಗಳಿದೆ. ಅಂದರೆ ನಾವು ಓದ್ತಾ ಇರುವಂಥ ಶಿಕ್ಷಣ, ಕಾಲೇಜು, ಸ್ಕೂಲ್ಸು, ಯೂನಿವರ್ಸಿಟೀಸು, ಇದರಿಂದ ನಾವು ತುಂಬ ಕಾರ್ಯಗಳನ್ನು ಕಲ್ತ್ಕೊಂಡಿದ್ದೀವಿ. ಸೊ ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಅಂದರೆ 5 ಸೆನ್ಸಸ್, ಪಂಚೇಂದ್ರಗಳು ಅಂತ ಹೇಳ್ತಾರೆ. ಪಂಚೇಂದ್ರಗಳು ಅಂದರೆ ಏನು ಗೊತ್ತಾ? ಪಂಚೇಂದ್ರಗಳಲ್ಲಿ ಯಾವುದ್ಯಾವುದು ಇದೆ? ಮುಟ್ಟೋದು, ಟೇಸ್ಟು, ಕೇಳೋದು, ನೋಡೋದು, ಆಮೇಲೆ ಗ್ರಹಿಸೋದು, ಫೀಲಿಂಗ್ಸ್. ಈ 5 ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನಾವು ಸ್ಕೂಲಲ್ಲಿ ಕಲ್ತಿದ್ದೀವಿ, ಕಾಲೇಜಲ್ಲಿ ಕಲ್ತಿದ್ದೀವಿ, ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೀವಿ, ಕುಟುಂಬದಲ್ಲಿ, ನ್ಯಾಚುರಲ್ ಲೈಫಲ್ಲಿ ನಾವು ಇದನ್ನೆಲ್ಲ ಕಲ್ತಿದ್ದೀವಿ. ಒಬ್ಬ ಮನುಷ್ಯ ಏನು, ಒಬ್ಬ ಮನುಷ್ಯ ಯಾರು ಅಂತ ಮೆಡಿಕಲ್ ಕಾಲೇಜಿಂದ ಅನೇಕ ಡಾಕ್ಟರ್ಸ್ಗಳು ಕಂಡುಹಿಡಿದಿದ್ದಾರೆ. ನೋಡಿ, ಆ ಕಾಲದಿಂದ ಈ ಕಾಲಕ್ಕವರೆಗೂ ಇವತ್ತು ಮೆಡಿಕಲ್ ಸೈನ್ಸ್ ಎಷ್ಟೋ ಇಂಪ್ರೂವ್ ಆಗಿದೆ. ಇವತ್ತು ಮೆಡಿಸಿನ್ಸ್ ಇಂಪ್ರೂವ್ ಆಗಿದೆ, ಇನ್ಸುಲಿನ್ಸ್ ಬಂದಿದೆ, ಆಮೇಲೆ ಹೆಂಗೆ ಆಪ್ರೇಷನ್ ಮಾಡಬೇಕು. ಇವಾಗ ನೋಡಿ, ಆಪ್ರೇಷನ್ ಮಾರ್ಕ್ ಇಲ್ಲದೆ ಆಪ್ರೇಷನ್ ಮಾಡೋ ಥರ ಎಲ್ಲ ಕಂಡುಹಿಡಿದಿದ್ದಾರೆ. ಲೇಸರ್ ಆಪ್ರೇಷನು, ಪ್ಲಾಸ್ಟಿಕ್ ಸರ್ಜರಿ, ಏನೇನೆಲ್ಲ ಕಂಡುಹಿಡಿದಿದ್ದಾರೆ. ನೋಡಿ, ಇವರು ಈ ಟ್ರೈನಿಂಗ್ ಡಾಕ್ಟರ್ಸ್ ಇದ್ದಾರಲ್ಲ, ಇವ್ರು ಏನು ಮಾಡ್ತಾರೆ ಗೊತ್ತಾ? ಒಂದು ಹಾಸ್ಪಿಟ್ಲಲ್ಲಿ ಯಾರಾದರೂ ಒಬ್ಬರು ಸತ್ತೋದ್ರೆ ಮತ್ತೆ ಕುಯ್ದು ಏನು ಕಂಡುಹಿಡಿದ್ದಾರೆ? ಲಿವರ್ ಹೆಂಗಿದೆ, ಲಿವರ್ ಯಾವ ಕಡೆ ಇದೆ, ಕಣ್ಣು ಹೆಂಗಿದೆ, ಹಾರ್ಟ್ ಎಲ್ಲಿದೆ. ಸೊ ಇದನ್ನೆಲ್ಲ ಏನೇನೆಲ್ಲ ಮಾಡಬೇಕು, ಹೊಸ ಕಾರ್ಯಗಳನ್ನು ಏನು ಮಾಡ್ತಾ ಇದ್ದಾರೆ ಈ ಟ್ರೈನಿಂಗ್ ಡಾಕ್ಟರ್ಸ್. ಏನು ಮಾಡ್ತಾರೆ ನೋಡಿ, ಅವ್ರಿಗೊಂದು ಲ್ಯಾಬ್ ಇರುತ್ತೆ. ಆ ಲ್ಯಾಬಲ್ಲಿ ಏನು ಮಾಡ್ತಾರೆ ಗೊತ್ತಾ? ಈ ಪೋಸ್ಟ್ ಮಾರ್ಟಮ್ ಅಂತ ಹೇಳ್ತಾರಲ್ಲ, ಒಬ್ಬರು ಸತ್ತೋಗಿದ್ಮೇಲೆ ಅದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಒಳಗಡೆ ಇರೋ ಪಾರ್ಟ್ಸಲ್ಲೇ ತೆಗಿಬೇಕು. ಅವ್ರು ಏನು ಮಾಡ್ತಾರೆ ಗೊತ್ತಾ? ಆ ಪಾರ್ಟ್ಸಲ್ಲಿ ಹೊಸದಾಗಿ ಕಲಿತಾ ಇರ್ತಾರೆ. ಸೊ ಎಷ್ಟೋ ವರ್ಷಗಳಿಂದ ಮೆಡಿಕಲ್ ಸೈನ್ಸು ಲ್ಯಾಬಲ್ಲಿ ಮನುಷ್ಯನನ್ನು ಇಟ್ಟು ಕಂಡುಹಿಡಿತಾನೇ ಅವರೇ, ಇವತ್ತಿನವರೆಗೂ ಕಂಡುಹಿಡಿತಾನೇ ಅವರೇ. ಮನುಷ್ಯನ ಶರೀರದಲ್ಲಿರುವಂಥ ಎಲ್ಲ ಅಂಗಗಳನ್ನು ಡಾಕ್ಟರ್ಸ್ಗಳು ಅಲ್ಲಿವರೆಗೂ ಕಂಡುಹಿಡಿದ್ರು, ಮೆಡಿಕಲ್ ಸೈನ್ಸ್ ಅಲ್ಲಿವರೆಗೂ ಕಂಡುಹಿಡೀತು. ಆದರೆ ಮನುಷ್ಯನೊಳಗಡೆ ಒಂದು ಆತ್ಮ ಇದೆ, ಒಂದು ಸ್ಪಿರಿಟ್ ಇದೆ ಅಂತ ಇದುವರೆಗೂ ಯಾವ ಡಾಕ್ಟರ್ನೂ ಕಂಡುಹಿಡ್ದಿಲ್ಲ, ಯಾವ ಸರ್ಜನ್ನು ಕಂಡುಹಿಡ್ದಿಲ್ಲ. ಅಂಥ ರೆವಲೇಷನ್ ಬೇಕು, ಅಂಥ ಜ್ಞಾನ ಬೇಕು ಅಂದರೆ ಇಟ್ ಈಸ್ ಒನ್ಲಿ ಇನ್ ದ ಬೈಬಲ್. ಆಮೆನ್.
ಮನುಷ್ಯನೊಳಗಡೆ ಒಂದು ಆತ್ಮ ಇದೆ. ಆ ಆತ್ಮ ಸತ್ತರೆ ಎಲ್ಲೂ ಹೋಗುತ್ತೆ. ಒಂದು ಆತ್ಮ ಒಳಗಡೆ ರಕ್ಷಣೆ ಹೊಂದಿದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನೆಲ್ಲ ಇದುವರೆಗೆ ಯಾವ ಸರ್ಜನ್ನು ಕಂಡುಹಿಡ್ದಿಲ್ಲ, ಯಾವ ಡಾಕ್ಟ್ರು ಕಂಡುಹಿಡ್ದಿಲ್ಲ. ಅದಕ್ಕೆ ಚರ್ಚನ್ನ ಏನು ಹೇಳ್ತಾರೆ ಗೊತ್ತಾ? ಸ್ಪಿರಿಚುವಲ್ ಆರ್ಗನೈಸೇಷನ್. ಅಂದರೆ ಚರ್ಚ್ ಅಂದರೆ ಏನು ಗೊತ್ತಾ? ಸ್ಪಿರಿಚುವಲ್ ಥಿಂಗ್ಸನ್ನು ಹೇಳ್ಕೊಡೋದು. ಸ್ಪಿರಿಚುವಲ್ ಥಿಂಗ್ಸ್ ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟದನ್ನು ಮಾತ್ರನೇ ಈ ಸ್ಪಿರಿಚುವಲ್ ಆರ್ಗನೈಸೇಷನ್ ಹೇಳ್ಕೊಡೋದು. ನೋಡಿ, ನೀವು ಕಾಲೇಜಲ್ಲಿ ಕಲಿದೇ ಇರೋದು, ನೀವು ಸ್ಕೂಲಲ್ಲಿ ಕಲಿದೇ ಇರೋದು, MBBS ಅಲ್ಲಿ ಕಲಿದೇ ಇರೋದು, ಚರ್ಚಲ್ಲಿ ಕಲಿತೀರಾ. ಸೊ ಸೆನ್ಸ್ ನಾಲೆಜಲ್ಲಿ ಏನೇನು ಕಂಡುಹಿಡಿಬೋದು ಅಂದರೆ ಮನುಷ್ಯನ ಶಾರೀರದಲ್ಲಿರುವಂಥ ಎಲ್ಲ ಅಂಗಗಳನ್ನು ಕಂಡುಹಿಡಿಬೋದು. ಆದರೆ ಬೈಬಲ್ ಮಾತ್ರನೇ ದೇವರು ಮನುಷ್ಯನನ್ನು ಏನಕ್ಕಾಗಿ ಸೃಷ್ಟಿ ಮಾಡಿದ್ರು, ಅವನು ಹೆಂಗೆ ಸೃಷ್ಟಿ ಮಾಡಿದ್ರು, ಅವನು ಸತ್ತ ಮೇಲೆ ಅವನು ಎಲ್ಲಿ ಹೋಗ್ತಾನೆ, ಅವನ ಆತ್ಮ ಏನು ಅನ್ನೋದು ಬೈಬಲಲ್ಲಿ ಮಾತ್ರನೇ ಇರೋದು. ಅದಕ್ಕಾಗಿಯೇ ನಾವು ಶರೀರಕ್ಕೆ ಸಂಬಂಧಪಟ್ಟದನ್ನು ಚರ್ಚಲ್ಲಿ ಮಾತಾಡಬಾರ್ದು, ಆತ್ಮಕ್ಕೆ ಸಂಬಂಧಪಟ್ಟದನ್ನು ಮಾತ್ರನೇ ಚರ್ಚಲ್ಲಿ ಮಾತಾಡಬೇಕು. ಶರೀರಕ್ಕೆ ಸಂಬಂಧಪಟ್ಟದನ್ನೆಲ್ಲ ಲೋಕದವ್ರು ಕಲಿಸ್ಕೊಡ್ತಾರೆ. ನೋಡಿ, ನೀನು ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ, ಕುಡಿಬೇಡ, ಸೇದಬೇಡ ಅಂತ ಯಾರು ಹೇಳ್ತಾರೆ? ಎಲ್ಲರೂ ಹೇಳ್ಕೊಡ್ತಾರೆ. ಇವಾಗ ಥಿಯೇಟ್ರಲ್ಲಿ ಹೋದ್ರೂ ಸ್ಕ್ರೀನಲ್ಲೇ ಹಾಕ್ತಾರೆ, ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ, ಕುಡಿದ್ರೆ ಇನ್ನೊಂದು ಏನು ಹೇಳ್ತಾರೆ, ಸೇದಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಪ್ಯಾಕೆಟ್ ಮೇಲೆ ಹಾಕ್ತಾರೆ, ಸ್ಕ್ರೀನ್ ಮೇಲೆ ಹಾಕ್ತಾರೆ. ಇದಕ್ಕೆ ಮೇಲೆ ನಾನು ಇಲ್ಲಿ ಕುಂತ್ಕೊಂಡು ಇನ್ನೂ ಅದನ್ನೇ ಹೇಳ್ಬೇಕಾ ತಿರ್ಗಾ? ಅದನ್ನು ಹೇಳೋದಕ್ಕಾಗಿ ನೀನು ಸೇದಿದ್ರೆ ನಿನ್ನ ಕ್ಯಾನ್ಸರ್ ಬರುತ್ತೆ, ಕೆಮ್ಮಲ್ ಬರುತ್ತೆ, ನಿನಗೆ ವಾಂತಿ ಬರುತ್ತೆ, ಜ್ವರ ಬರುತ್ತೆ ಅಂತೆಲ್ಲ ಹೇಳೋಕ್ಕೆ ಇಲ್ಲಿ ನಾವು ಇಲ್ಲ. ಪ್ರೈಸ್ ಲಾರ್ಡ್. ಸೊ ಕುಡಿದ್ರೆ ನಿನ್ನ ಕಿಡ್ನಿ ಕೆಟ್ಟೋಗೋದು, ಇದೆಲ್ಲ ನೋಡಿ ಚರ್ಚಿಗೆ ಬರದೇ ಇರೋನಿಗೂ ಗೊತ್ತು. ಹೌದಾ ಇಲ್ವಾ? ಚರ್ಚಿಗೆ ಬರದೇ ಇರೋನಿಗೂ ಕುಡಿದ್ರೆ ಶರೀರ ಕೆಟ್ಟೋಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಇದಕ್ಕೆ ನಾನು ಬೋಧಿಸ್ಬೇಕಾಗಿದ್ದಿಲ್ಲ. ನಾನು ಶರೀರಕ್ಕೆ ಸಂಬಂಧಪಟ್ಟದನ್ನು ಮಾತಾಡೋದಕ್ಕಿಂತ ಆತ್ಮಕ್ಕೆ ಸಂಬಂಧಪಟ್ಟದನ್ನು ಮಾತಾಡಿದ್ರೆ ಶಾರೀರಿಕ ಪರಿಸ್ಥಿತಿಗಳನ್ನು ಸಹ ಬದಲಾಯಿಸುತ್ತೆ ಆಧ್ಯಾತ್ಮಿಕ ಜೀವಿತ. ಆಮೆನ್. ನೋಡಿ, ಅದಕ್ಕೆ ಒಂದು ಉದಾಹರಣೆ ನಾವು ನೋಡ್ಬೋದು. ಈಗ ಬೈಬಲ್ ಏನು ಹೇಳುತ್ತೆ? ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 3ನೇ ವಾಕ್ಯ. ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 11 ವರ್ಸ್ 3. ಆಮೇಲೆ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಇಂಗ್ಲೀಷಲ್ಲಿ ಹೇಳುತ್ತೆ, ದ ಯೂನಿವರ್ಸ್ ವಾಸ್ ಕ್ರಿಯೇಟೆಡ್ ಬೈ ದ ವರ್ಡ್ ಆಫ್ ಗಾಡ್. ಬೇರೆ ಮಾತಿನಲ್ಲೇ ದೇವರು ಲೋಕನ ಸೃಷ್ಟಿ ಮಾಡಿದ್ರಂತೆ. ದೇವರು ಆತ್ಮ ಸ್ವರೂಪನು. ಸೊ ಕಾಣಿಸದೇ ಇರುವಂಥ ವಸ್ತುವಿಂದನೇ ಕಾಣಿಸೋದನ್ನು ದೇವರು ಸೃಷ್ಟಿ ಮಾಡಿರೋದು. ಕಾಣಿಸದೇ ಇರುವಂಥ ಒಂದು ಸ್ಪಿರಿಟ್ಟು, ಕಾಣಿಸದೇ ಇರುವಂಥ ಒಂದು ದೇವರು ಕಾಣಿಸುವಂಥದ್ದನ್ನು ಸೃಷ್ಟಿ ಮಾಡಿದರು. ಆಮೇನ್. ಇವತ್ತು ನಾವು ಕಾಣಿಸುವಂಥದ್ದನ್ನು, ಅಂದರೆ ನಮ್ಮ ಜ್ಞಾನಕ್ಕನುಸಾರವಾದದ್ದನ್ನು ನಾವು ಮಾತಾಡಬಾರ್ದು. ನಾವು ಕಾಣದೇ ಇರುವಂಥದ್ದನ್ನು ಒಂದು ಮಾತಾಡ್ತಾ ಇದ್ದೀವಿ. ಆಮೇನ್. ಕಾಣಿಸದೇ ಇರುವಂಥ ದೇವರು ಕಾಣುವಂಥ ಎಲ್ಲ ಕಾರ್ಯಗಳನ್ನು ಸೃಷ್ಟಿ ಮಾಡ್ತಾರೆ ಅಂತ ಈ ವಾಕ್ಯದ ಮೂಲಕ ನಾವು ತಿಳ್ಕೊಬೋದು. ಆಮೇನ್. ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನೀವು ಅದನ್ನು ಫೀಲ್ ಮಾಡೋಕ್ಕಾಗೋದಿಲ್ಲ. ಪಾಸ್ಟರ್ ಎಲ್ಲಿ ಗುರ್ತೇ ಇಲ್ಲ, ನಾನು ಮಾತಾಡೋದಕ್ಕೆ ಗುರ್ತೇ ಇರೋದಿಲ್ಲ. ಆದರೆ ಒಂದು ದಿವಸ ಇಲ್ಲ, ಒಂದು ದಿವಸ ಅದು ಇರುತ್ತೆ ಅಲ್ಲಿ. ನೋಡಿ, ಮಾತಾಡಿ 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 ಸೃಷ್ಟಿ ಆಯ್ತು. ಇವಾಗ ಯೇಸುವಿನ ನಾಮದಲ್ಲಿ ಕ್ಯಾನ್ಸರ್ ಗುಣವಾಗಲಿ ಅಂತ ಹೇಳಿದ ತಕ್ಷಣವೇ ಆ ಕ್ಯಾನ್ಸರ್ನ ಯಾವ ಟ್ರೀಟ್ಮೆಂಟು ಮಾಡಿಲ್ಲ, ಆ್ಯಂಟಿಬಯೋಟಿಕ್ ಮಾಡಿಲ್ಲ, ಕೀಮೊಥೆರಪಿ ಮಾಡಿಲ್ಲ. ಆದರೆ ಅಲ್ಲಿ ಹೆಂಗೆ ಕೆಲಸ ಆಗ್ಬಿಡುತ್ತೆ ಅಂದರೆ ನಾವು ಮಾತಾಡೋದ್ರಲ್ಲಿ ಒಳಗಡೆ ಕೆಲಸ ನಡೀತಾ ಇರ್ತೈತೆ. ಇವತ್ತು ನಾನು ಮಾತಾಡ್ತಾ ಇದ್ದೀನಲ್ಲ, ನಿನ್ನ ಲೈಫಲ್ಲಿ ಕೆಲಸ ಆಗ್ತಾ ಇರ್ತೈತೆ. ಆಮೇಲೆ ಪರಿಸ್ಥಿತಿಗಳು ಚೇಂಜ್ ಆಗ್ತಾ ಇರ್ತೈತೆ. ನೋಡಿ, ಈ ನಾಮನ ಇಟ್ಕೊಂಡೆ ಯೇಸು ಬೇರೆ ದೇವರು ಈ ಲೋಕನ ಮಾತ್ರ ಬಾಯಿಂದ ಸೃಷ್ಟಿ ಮಾಡಿಲ್ಲ. ಆತನು ಈ ಲೋಕದಲ್ಲಿದ್ದಾಗ ಗಾಳಿನ ಏನು ಮಾಡಿದ್ರು? ಗದರಿಸಿದ್ರು, ಗಾಳಿ ನಿಂತೋಯ್ತು. ಸತ್ತವನ ಹತ್ರ ಮಾತಾಡಿದ್ರು, ಸತ್ತವನ ಜೀವಂತವಾಗಿ ಎದ್ದುಬಿಟ್ಟ. ದೆವ್ವಗಳ ಹತ್ರ ಮಾತಾಡಿದ್ರು, ಪೌಲನು ಮಾತಿನಿಂದ ಯೇಸುವಿನ ನಾಮದಲ್ಲಿ ಅಂತಲ್ಲ, ಎಲ್ಲ ದೆವ್ವಗಳು ಓಡೋಯ್ತು. ಪೇತ್ರನು ಇನ್ ದ ನೇಮ್ ಆಫ್ ಜೀಸಸ್ ಬಿ ಹೀಲ್ಡ್ ಅಂತ ಹೇಳ್ದ, ಗುಣ ಆಗೋಯ್ತು. ಸೊ ಬೇರೆ ಮಾತಾಡ್ತಾರೆ, ಕಾಣಿಸದೇ ಇರುವಂಥ ಒಂದು ಲೋಕದಲ್ಲಿ ಕೆಲಸಗಳು ನಡೀತಾ ಇರ್ತೈತೆ. ಆಮೇನ್. ಸೊ ನಾವು ಯೇಸುವಿನ ನಾಮದಲ್ಲಿ ಅಂತ ಮಾತಾಡ್ತೀವಿ, ಕಾಣಿಸದೇ ಇರುವಂಥ ವರ್ಲ್ಡಲ್ಲಿ ದೇವರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಪಾಸ್ಟರ್ ಏನು ಗ್ರಹಿಸ್ತಾ ಇಲ್ಲ, ಪಾಸ್ಟರ್ ಪರಿಸ್ಥಿತಿಗಳು ನೋಡಿದ್ರೆ ಏನೂ ಅನ್ನಿಸ್ತಾನೇ ಇಲ್ಲ, ಪಾಸ್ಟರ್ ನಾನು ಗುಣ ಆದಂಗೆ ಕಾಣ್ತಾ ಇಲ್ಲ. ನೀವು ಶರೀರಕ್ಕೆ ಸಂಬಂಧಪಟ್ಟದನ್ನೇ, ಅಂದರೆ ಈ ಪಂಚೇಂದ್ರಗಳ ಮೂಲಕ ಬರುವಂಥ ಕಾರ್ಯಗಳನ್ನೇ ನೀವು ಯೋಚನೆ ಮಾಡ್ತಾಯಿದ್ರೆ ಏನೂ ನಡೆಯೋದಿಲ್ಲ.
ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಹೊಸ ಒಡಂಬಡಿಕೆಯ ಪ್ರೀಚಿಂಗ್ ಏನು? ಒಂದು ವಾಕ್ಯ ಓದಿ. ಅಪೊಸ್ತಲರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 12ನೇ ವಾಕ್ಯ. ಪೇತ್ರನು ಇದನ್ನು ನೋಡಿ ಜನರಿಗೆ, ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯ ಪಡುತ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವ ಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದೆವೆಂದು ಭಾವಿಸಬೇಡಿರಿ. ನೋಡಿ, ಈಗ ಈ 3ನೇ ಅಧ್ಯಾಯದಲ್ಲಿ ಪೇತ್ರನು ಒಂದು ಆಲಯಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಹೊರಗಡೆ ಒಂದು ಭಿಕ್ಷುಕ ಇದ್ದ. ಅವನ ಯೇಸುವಿನ ನಾಮದಲ್ಲಿ ಎದ್ದು ನಡೆ ಅಂತ ಹೇಳ್ತಾನೆ. ಅವನು ಎದ್ದು ನಡೆದಾಡ್ಬಿಡ್ತಾನೆ. ಎಲ್ಲರೂ ಕೇಳ್ತಾರೆ, ಹೆಂಗಪ್ಪ ಇದು ಮಾಡಿದ್ರಿ, ಏನಿದು, ಹೆಂಗಾಯ್ತು ಇದು ಅಂತ. ಅದಕ್ಕೆ ಪೇತ್ರನ್ ಏನು ಹೇಳ್ತಾನೆ ಗೊತ್ತಾ? ಪೇತ್ರನ್ ಇದನ್ನು ನೋಡಿ ಜನರಿಗೆ, ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯ ಪಡುತ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗಲಿ, ಇನ್ನೊಂದ್ಸತಿ ಹೇಳಿ, ಸ್ವಂತ ಶಕ್ತಿಯಿಂದಾಗಲಿ ದೇವ ಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದ್ದೇವೆಂದು ಭಾವಿಸಬೇಡ್ರಿ. ಇಲ್ಲಿ ಅದ್ಭುತ ಆಗಿದ್ದು ನನ್ನ ಶಕ್ತಿಯಿಂದಾಗಲ, ನನ್ನ ಭಕ್ತಿಯಿಂದಲ್ಲ. ದೇವರು ಅವನನ್ನು ಗುಣಪಡಿಸ್ಬೇಕು ಅಂತ ಮಾಡಿದ್ದು ದೇವರು. ಆಮೇನ್. ಇನ್ ದ ನೇಮ್ ಆಫ್ ಜೀಸಸ್ ಅಂತ ಹೇಳಿದ ತಕ್ಷಣ ಅವ್ನು ಚೆನ್ನಾಗಾಗ್ಬಿಟ್ಟ. ಆಮೇನ್. ಇವತ್ತು ನಾವು ಹೊಸ ಒಡಂಬಡಿಕೆ ಪ್ರೀಚರ್ ಏನು ಹೇಳ್ತೀವಿ ಗೊತ್ತಾ? ಇದು ನನ್ನ ಭಕ್ತಿಯಿಂದಾಗಲಿ ನನ್ನ ಶಕ್ತಿಯಿಂದಾಗಲಿ ಅಲ್ಲ, ಆತನ ಹೆಸರಿನಲ್ಲಿ ಅದ್ಭುತಗಳು ನಿನಗೆ ನಡೆಯುತ್ತೆ, ಆತನ ಹೆಸರಿನಲ್ಲಿ ನಡೆಯುತ್ತೆ. ಇವತ್ತು ಇಲ್ಲಿ ಹೊಸ ಒಡಂಬಡಿಕೆ ಪ್ರೀಚಿಂಗ್ ಏನಂದರೆ, ವಿ ಶುಡ್ ಸ್ಪೀಕ್ ಆಲ್ ಅಬೌಟ್ ಗಾಡ್. ದೇವ್ರ ಬಗ್ಗೆ ಮಾತಾಡೋದಕ್ಕೆ ಮಾತ್ರನೇ ದೇವರು ಹೊಸ ಒಡಂಬಡಿಕೆ ಪ್ರೀಚರ್ನ ಇಟ್ಟಿರೋದು. ನಾನೇನು ಮಾಡಿದೆ, ನನ್ನ ಶಕ್ತಿ ಏನು, ನಾನು ಎಷ್ಟೊತ್ತು ಪ್ರೇಯರ್ ಮಾಡಿದೆ. ನೋಡಿ, ಪ್ರೇಯರ್ ಮಾಡೋದು ಒಳ್ಳೆಯದು, ದೇವರೊಂದಿಗೆ ಐಕ್ಯತೆಯಲ್ಲಿ ಇರೋದು ಒಳ್ಳೆಯದು. ಆದರೆ ಅದಕ್ಕೆ ಎಲ್ಲ ನಡೆಯುತ್ತೆ ಅಲ್ಲ. ನೀವು ಹುಟ್ಟೋದಕ್ಕಿಂತ ಮುಂಚೆನೇ ದೇವರು ನಿಮ್ಮ ಪಾಪಗಳನ್ನೆಲ್ಲ ಏನು ಮಾಡಿದ್ದಾರೆ? ಶಿಲುಬೆಯಲ್ಲಿ ಕ್ಷಮಿಸಿದ್ದಾರೆ. ಎಲ್ಲರೂ ಕೇಳ್ತಾರೆ, ಹೆಂಗೆ ಪಾಸ್ಟರ್, ನಾನು ಹುಟ್ಟೋದಕ್ಕಿಂತ ಮುಂಚೆನೇ ನನ್ನ ಪಾಪಗಳನ್ನೆಲ್ಲ ದೇವ್ರಿಗೆ ಕ್ಷಮಿಸ್ಬಿಟ್ರು? ದೀಕ್ಷಾ ಸ್ಥಾನ ಎತ್ತಬೇಕಾದ್ರೆ ನೀವು ದೇವ್ರನ್ನ ನಂಬೇಕಾದ್ರೆ ಕೆಲವೊಂದು ಕಾರ್ಯಗಳು ನಡೆಯುತ್ತೆ. ಅದನ್ನು ಸ್ವಲ್ಪ ನೋಡ್ಬಿಡೋಣ ಬನ್ನಿ. Galatians 3:27, ಗಲಾತ್ಯದವರು ಬರೆದ ಪುಸ್ತಕ 3:27. ಹೇಗೆಂದರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಾ. ಈಗ ನಾನು ಕೋಟ್ ಹಾಕ್ಕೊಂಡಿರಂಗೆ ನೀವು ಏನು ಧರಿಸ್ಕೊಂಡಿದ್ದೀರಂತೆ? ಕ್ರಿಸ್ತನನ್ನು ಧರಿಸ್ಕೊಂಡಿದ್ದೀರಂತೆ. ಎಷ್ಟು ಜನ ಕ್ರಿಸ್ತನನ್ನು ಧರಿಸ್ಕೊಂಡಿದ್ದೀರಾ? ಆಮೇಲೆ ಎಲ್ಲಿ ಕಾಣ್ತಾನೆ ಇಲ್ಲ. ಕ್ರಿಸ್ತನನ್ನು ಧರಿಸ್ಕೊಂಡಿದ್ದೀನಿ ಅಂದರೆ ನಾನು ಕ್ರಿಸ್ತನ್ ಥರನೇ ಕೂದಲು ಬಿಡಬೇಕು, ಕ್ರಿಸ್ತನ್ ಥರನೇ ದಾಡಿ ಇಡಬೇಕು, ಕ್ರಿಸ್ತ ಥರನೇ ಮಾತಾಡಬೇಕು. ಅದಲ್ಲ. ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀವಿ ಅಂದರೆ ಯಾವಾಗ ನಾವು ಬ್ಯಾಪ್ಟಿಸಮ್ ತೊಗೊಳ್ತೀವೋ ಅಲ್ಲಿ ಕೆಲವೊಂದು ಕಾರ್ಯಗಳು ನಡೆಯುತ್ತೆ. 3 ಕಾರ್ಯ ನಡೆಯುತ್ತೆ. ಒಂದು ನೋಡಿ, ಬ್ಯಾಪ್ಟಿಸಮ್ ಅಂತ ಹೇಳ್ತಾರಲ್ವ, ಯೇಸು ಸ್ವಾಮಿನ ನಂಬೋದು. ಅದು ಒಂದು ವೇಳೆ ದೀಕ್ಷಾಸ್ಥಾನದಲ್ಲಿ ನೋಡಿ, ಕೆಲವೊಂದು ಡಿನಾಮಿನೇಷನ್ಸ್ ವ್ಯತ್ಯಾಸವಾಗಿ ದೀಕ್ಷಾಸ್ಥಾನಗಳನ್ನು ಕೊಡ್ತಾರೆ. ಸೊ ಹೆಂಗೆ ದೀಕ್ಷಾಸ್ಥಾನ ಅನ್ನೋದಕ್ಕಿಂತ ಯಾಕೆ ದೀಕ್ಷಾಸ್ಥಾನ ಅಂತ ಕಲಿಬೇಕು. ಓಕೆನಾ? ಈಗ ದೀಕ್ಷಾಸ್ಥಾನದಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ಡೆತ್ ಆ್ಯಂಡ್ ಬರಿಯಲ್ ಆಫ್ ದ ಪಾಸ್ಟ್. ದೀಕ್ಷಾಸ್ಥಾನ ತೊಗೊಬೇಕಾದ್ರೆ ನಾವು ನೀರಲ್ಲಿ ಮುಳುಗೋದಕ್ಕೆ ಗುರ್ತು ಏನು ಗೊತ್ತಾ? ನನ್ನ ಹಳೆಯ ಪಾಪಗಳೆಲ್ಲ ಏನಾಯಿತು? ಎಲ್ಲ ಸತ್ತೋಯ್ತು. ನೀರಿನಿಂದ ಮೇಲಕ್ಕೆ ಎದ್ದೇಳ್ಬೇಕಾದ್ರೆ ರಿಸರಕ್ಷನ್ ಇಂಟು ಎ ನ್ಯೂ ರಿಲೇಷನ್ಶಿಪ್, ಒಂದು ಹೊಸ ಐಕ್ಯತೆಗೆ ದೇವರು ನಮ್ಮನ್ನು ಏನು ಮಾಡ್ತಾರೆ? ಅಲ್ಲಿಗೆ ಸೇರಿಸ್ತಾರೆ, ಕನೆಕ್ಟ್ ಮಾಡ್ತಾರೆ. 3ನೇದು, ನೌ ವಿ ಆರ್ ಯೂನಿಯನ್ ವಿತ್ ದ ಕ್ರೈಸ್ಟ್. ಈಗ ದೇವರು, ನಾನು, ನೀವು ಏನಾಗಿದ್ದೀವಿ? ಒಂದಾಗಿದ್ದೀವಿ. ಅದಕ್ಕೆ ಸತ್ಯವೇದ ಹೇಳಿತ್ತು, ಒಬ್ಬ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಆಗ್ತಾನೆ. ಸೊ ದೀಕ್ಷಾಸ್ಥಾನ ತೊಗೊಬೇಕಾದ್ರೆ ಹೊರಗಡೆ ಪರಿಸ್ಥಿತಿಗಳು ಯಾವುದೂ ಬದಲಾವಣೆ ಆಗೋದಿಲ್ಲ. ಆದರೆ ದೀಕ್ಷಾಸ್ಥಾನ ತೊಗೊಂಡಾಗ, ನೀವು ಯೇಸು ಸ್ವಾಮಿನ ನಂಬಿದಾಗ ಒಳಗಡೆ ಒಂದು ಕಾರ್ಯ ನಡೆಯುತ್ತೆ. ಏನಂದರೆ, ಒಳಗಡೆ ಇರುವಂಥ ಸ್ಪಿರಿಟ್ಟು, ಸತ್ತೋದಂಥ ಸ್ಪಿರಿಟ್ಗೆ ಮತ್ತೆ ಜೀವ ಬಂದು ಆ ಸ್ಪಿರಿಟಲ್ಲೇ ದೇವರೊಂದಿಗೆ ಕನೆಕ್ಷನ್ ಆಗೋದು. ಇದು ಒಳಗಡೆ ದೇವ್ರು ಮಾಡುವಂಥ ಕೆಲಸ. ಅದಕ್ಕೇ ಪೇತ್ರನ ಏನು ಹೇಳ್ತಾನೆ ನೋಡಿ, 16ನೇ ವಾಕ್ಯ ಈ ರೀತಿ ಹೇಳುತ್ತೆ, ನೀವು ನೋಡುವಂಥ, ನಿಮಗೆ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾದದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆನೂ ನಂದಲ್ಲ. ಪೇತ್ರನ ಏನು ಹೇಳ್ತಾನೆ? ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ. ಅಂದರೆ ನಂಬಿಕೆನೂ ನನಗೆ ಸ್ವಂತ ಅಲ್ಲ ಅಂತ ಹೇಳ್ತಾನೆ. ನೋಡಿ ಯಾವ ಥರ ಪೇತ್ರನ ಹೇಳ್ತಾನೆ, ಇದು ನಾನಲ್ಲ, ನನ್ನ ಭಕ್ತಿ ಅಲ್ಲ, ನನ್ನ ಶಕ್ತಿ ಅಲ್ಲ, ಈ ನಂಬಿಕೆನೂ ದೇವರೇ ಬರೋ ಥರ ದೇವರೇ ಮಾಡಿರೋದು ಅಂತ. ಆ ನಂಬಿಕೆಯನ್ನು ದೇವ್ರಿಗೆ ಕೊಡ್ತಾನೆ ನೋಡಿ. ನಾನು ನಂಬಿದ್ದೀನಿ, ನನಗೆ ವಿಶ್ವಾಸ ಐತೆ,
ಅಂತನೂ ಪೇತ್ರನಿರಲಿಲ್ಲ. ಈ ನಂಬಿಕೆನೂ ಆತನಿಂದ ಉಂಟಾಗುತ್ತೆ ಅಂತ ಆ ಹೆಸರು ಸಹ ದೇವರಿಗೆ ಕೊಡ್ತಾನೆ. ಹೊಸ ಒಡಂಬಡಿಕೆ ಪ್ರೀಚಿಂಗ್ ಏನು ಗೊತ್ತಾ? ಆಲ್ ಗ್ಲೋರಿ ಗೋಸ್ ಟು ಜೀಸಸ್ ಅಲೋನ್. ಆಮೆನ್. ಎಲ್ಲ ಘನತೆ ಮಹಿಮೆ ದೇವ್ರಿಗೆ ಮಾತ್ರ. ಸೊ ಈ ದೀಕ್ಷಾ ಸ್ನಾನ ತಗೊಂಡಿದ್ದ ಮೇಲೆ ಏನಾಗುತ್ತೆ ಅಂದರೆ, ಕ್ರಿಸ್ತನನ್ನು ತರಿಸಿಕೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನಂದರೆ, ಅವರು ಇನ್ಮೇಲೆ ಹೊಸ ಹೆಸರನ್ನು ಹಾಕ್ಕೊಳ್ತಾರೆ. ಕ್ರಿಸ್ತು ಅನ್ನೋದನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾರೆ ಹೆಸರಲ್ಲಿ. ಈಗ ಉದಾಹರಣೆ, ಈಗ ಒಬ್ಬರು ಒಂದು ಹುಡುಗಿ, ಒಂದು ಒಳ್ಳೆ ಇರೋ ಅಂಥ ಒಂದು ಹುಡುಗನ ಗಂಡನನ್ನು ಒಂದು 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 ಹುಡುಗನನ್ನು ಗಂಡನ್ನು ಮದುವೆ ಆಗ್ತಾಳೆ ಅಂತ ಹೇಳಿದ್ರೆ, ಅವನ್ನ ಮಾತ್ರ ಮದುವೆ ಆಗೋದಿಲ್ಲ. ಒಂದು ವೇಳೆ ಆ ಹುಡುಗನ ಹತ್ರ ಮನೆ ಇತ್ತು, ಅಥವಾ ಜಮೀನಿತ್ತು, ಅಥವಾ ಕಾರ್ ಇತ್ತು, ಅಥವಾ ಬಂಗ್ಲೆ ಇತ್ತು, ಅಥವಾ ಆಸ್ತಿ ಇತ್ತು ಅಂದರೆ ಅವಳು ಮದುವೆ ಆಗಬೇಕಾದ್ರೆ ಹುಡುಗನ ಮಾತ್ರ ಮದುವೆ ಆಗೋಲ್ಲ. ಅಲ್ಲಿರುವಂಥ ಎಲ್ಲ ಮನೆ, ಆಸ್ತಿ, ಜಮೀನು ಎಲ್ಲದಕ್ಕೂ ಅವಳು ಓನರ್ ಆಗಿಬಿಡ್ತಾಳೆ. ಆಮೆನ್. ಸೊ ಅವಳು ಆ ಜಾಗಕ್ಕಾಗಿ ಫೈಟ್ ಮಾಡಬೇಕಾಗಿದ್ದಿಲ್ಲ. ಇದು ನನ್ನ ಗಂಡಂದು, ನನಗೆ ಬರಬೇಕು, ಹೆಂಗಾದರೂ ನನಗೆ ಬರಬೇಕು ಅಂತ ನಂಬಿಕೆನ ಉಪಯೋಗ ಮಾಡ್ಕೊಬೇಕಾದಂಥ ಅವಶ್ಯಕತೆ ಇಲ್ಲ. ಒನ್ಸ್ ಶಿ ಗೆಟ್ ಮ್ಯಾರಿಡ್, ಒಂದು ಸತಿ ಮದುವೆ ಆಗಿದ್ಮೇಲೆ ಲೀಗಲಾಗಿ ಅವನಿಗಿರುವಂಥ ಎಲ್ಲ ಆಸ್ತಿನೂ ಆಟೋಮೆಟಿಕ್ಕಾಗಿ ಇವಳಿಗೆ ಬಂದುಬಿಡುತ್ತೆ. ಯಾಕೆ ಗೊತ್ತಾ? ಒಂದಾಗಿದ್ಮೇಲೆ ನಾನು ನೀನು ಒಂದಾದ ಮೇಲೆ ಈ ಜೀವ ಎಲ್ಲ ಒಂದೇ. ಸೊ ಏನು ಹೇಳುತ್ತೆ ಅಂದರೆ, ಇವಾಗ ಇವನಿಗಿರುವಂಥ ಎಲ್ಲ ಆಸ್ತಿನೂ ಇವಳಿಗೆ ಹೆಂಗೆ ಬರುತ್ತೆ ಅಂದರೆ ಆ ಹೆಸ್ರು ಬಂದ್ಬಿಡುತ್ತೆ. ಅದಕ್ಕೆ ಇನ್ಷಿಯಲ್ ಚೇಂಜ್ ಆಗುತ್ತೆ. ನೋಡಿ, ಕೆಲವ್ರು ಮದುವೆ ಆಗಿದ ತಕ್ಷಣ ಇನ್ಷಿಯಲ್ ಅಪ್ಪನ ಹೆಸರಿಂದ ಗಂಡನ ಹೆಸರಿಗೆ ಇನ್ಷಿಯಲ್ ಚೇಂಜ್ ಮಾಡ್ಕೊಳ್ತಾರೆ. ಕೆಲವ್ರು ಮಾಡ್ಕೊಳ್ಳಲ್ಲ. ನಿನಗಿಂತ ನಮ್ಮ ಅಪ್ಪನೇ ಎಷ್ಟೋ ಪರವಾಗಿಲ್ಲ, ನಿನ್ನ ಹೆಸರು ನನಗೆ ಯಾಕೆ, 5 ಪೈಸೆ ಏನೂ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ, ನಿನ್ನ ಹೆಸರು ಹಾಕೊಂಡು ನಾನೇನು ಮಾಡಲಿ ಅಂತ ಹಂಗೆ ಇದ್ಬಿಡ್ತಾರೆ. ಆದರೆ ಮದುವೆ ಆಗಿದ್ಮೇಲೆ ಲೀಗಲಾಗಿ ತಂದೆ ಹೆಸರು ಇನ್ಷಿಯಲಿಂದ ಯಾರ ಹೆಸರಿಗೆ ಚೇಂಜ್ ಆಗುತ್ತೆ? ಗಂಡನ ಹೆಸರು ಇನ್ಷಿಯಲ್ಗೆ ಚೇಂಜ್ ಆಗುತ್ತೆ. ಯಾಕೆ ಗೊತ್ತಾ? ಇಲ್ಲಿವರೆಗೂ ಇವಳಿಗೆ ತಂದೆ ಹೆಸರಲ್ಲಿ ಬರುವಂಥ ಆಸ್ತಿ ಎಲ್ಲ ಇವಳಿಗೆ ಬಂತು. ಈಗ ಯಾವಾಗ ಇವಳು ಬೇರೆ ಕಡೆ ಹೋಗ್ತಾಳೋ, ಬೇರೆಯಲ್ಲಿ ಮದುವೆಯಲ್ಲಿ ಸೇರ್ತಾಳೋ, ಆ ಗಂಡನಿಗಿರುವಂಥ, ಆ ಹುಡುಗನಿಗಿರುವಂಥ ಎಲ್ಲ ಆಸ್ತಿಯು ಲೀಗಲಾಗಿ ಹುಡುಗ ಮಾತ್ರ ಅಲ್ಲ, ಅವನಿಗಿರುವಂಥ ಎಲ್ಲನೂ ಆಟೋಮೆಟಿಕ್ಕಾಗಿ ಶಿ ವಿಲ್ ಪೊಸೆಸ್ ಇಟ್. ಈಗ ದೀಕ್ಷಾ ಸ್ಥಾನ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ಬೇರೆ ಜೇಮ್ಸು, ಜಾನು ಅಂತ ಹೆಸರು ಮಾತ್ರ ನಾವು ಇಟ್ಕೊಳ್ಳಲ್ಲ. ಸಾರಾ, ರೆಬೇಕಾ ಹೆಸರುಗಳು ಏನು ಮಾಡ್ತಾರೆ? ನೀವು ಕ್ರಿಶ್ಚಿಯನ್ ಹೆಸರು ಚೇಂಜ್ ಮಾಡ್ಕೊಂಡಿಲ್ವಾ? ನನ್ನೇನು ಚೇಂಜ್ ಮಾಡಿದ್ರು ಮಾಡಿಲ್ಲ ಅಂದ್ರೆ ತೊಂದರೆ ಇಲ್ಲ. ಆಮೇಲೆ ಯಾಕೆ ಗೊತ್ತಾ? ಹೆಸರು ಚೇಂಜ್ ಆಗುತ್ತೋ ಇಲ್ವೋ, ಒಬ್ಬ ಮನುಷ್ಯನ ಆತ್ಮ ಒಳಗಡೆ ಚೇಂಜ್ ಆಗಿಬಿಡುತ್ತೆ. ಏನು ಪಾಸ್ಟರ್ ಹೆಸರು ಚೇಂಜ್ ಮಾಡೋದೇ ಬೇಡವಾ? ನೋಡಿ, ಹೆಸರುಗಳು ಎಷ್ಟೋ ಹೆಸರುಗಳು. ನೋಡಿ, ಪಾಸ್ಟರ್ ವೆಂಕಟೇಶ್ ಅಂತ ಇದೆ, ಅವ್ರು ಹಂಗೆ ಸತ್ರ ಹಂಗೆ ಪರಲೋಕಕ್ಕೆ ಹೋದರು. ಅವರು ಪಾಸ್ಟ್ರು, ಅವ್ರ ಹೆಸರೇನು? ವೆಂಕಟೇಶ್. ಇನ್ನು ಈ ಥರ ಹಿಂದೂ ಹೆಸರಲ್ಲಿ ಹೆಸರು ಚೇಂಜ್ ಮಾಡ್ಕೊಳ್ದೆ ಕಾಳನಾಯಕ್, ಪಾಸ್ಟರ್ ದೊಡ್ಡಣ್ಣ, ಚಿಕ್ಕಣ್ಣ, ವೆಂಕಟಪ್ಪ, ಇವರೆಲ್ಲ ಹಂಗೆ ಅವರೇ. ಆದರೆ ಎಲ್ಲರೂ ಏನು ಮಾಡ್ಕೊಂಡ್ರು? ಸ್ಪಿರಿಟನ್ನ ಚೇಂಜ್ ಮಾಡ್ಕೊಂಡ್ರು. ನಾನೇನು ಹೇಳ್ತೀನಿ ಅಂದರೆ, ನೀನು ಜಾನು, ಜೇಮ್ಸು, ಆಮೇಲೆ ಆ್ಯಂಡ್ರೂ, ಪೀಟ್ರ್ ಅಂತ ಇಟ್ಕೊಳ್ಳೋದ್ರಿಂದ ಯಾವುದೂ ಚೇಂಜ್ ಆಗೋದಿಲ್ಲ. ಏನು ಚೇಂಜ್ ಆಗುತ್ತೋ ಗೊತ್ತಾ? ಹೆಸರು ಚೇಂಜ್ ಆಗುತ್ತೋ ಇಲ್ವೋ, ನಿನ್ನ ಆತ್ಮದಲ್ಲಿ ದೇವರೊಂದಿಗೆ ನೀನು ಕನೆಕ್ಟ್ ಆಗ್ತೀಯ. ನೋಡ್ದ, ಕನೆಕ್ಷನ್ ಆದಾಗ ನೀನು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದ ತಕ್ಷಣ ಯೇಸು ಸ್ವಾಮಿ ನಮಗಾಗಿ ಮಾಡಿಟ್ಟಂಥ ಎಲ್ಲ ಆಶೀರ್ವಾದಕ್ಕೂ ನಾವು ಓನರ್ ಆಗಿ ಚೇಂಜ್ ಆಗಿಬಿಡ್ತೀವಿ. ಸೊ ಆರೋಗ್ಯ ನಂದು, ಸಮಾಧಾನ ನಂದು, ಜಯ ನಂದು, ಸಂತೋಷ ನಂದು, ಯೇಸು ಸ್ವಾಮಿಗಿರುವಂಥ ಎಲ್ಲ ಆಶೀರ್ವಾದಗಳು ನನಗೆ. ಆಮೇಲೆ ಯಾವಾಗ ನೀವು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ರು, ನೀವು ಲೀಗಲಾಗಿ ಎಲ್ಲನೂ ನಿಮಗೆ ಸೇರಿದ್ದು. ಆರೋಗ್ಯ ನಂದು, ಐಶ್ವರ್ಯ ನಂದು, ಆಶೀರ್ವಾದ ನಂದು. ನೀವೆಲ್ಲ ಬೋಲ್ಡಾಗಿ ಹೇಳ್ಬೇಕು, ಕನ್ಫೆಸ್ ಮಾಡಬೇಕು, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಮೀ. ನೋಡಿ, ಇವತ್ತು ಅದ್ಭುತಗಳು ಆಗದೇ ಇರೋದಕ್ಕೆ ಕಾರಣ, ಇವತ್ತು ಅನೇಕರು ಗುಣ ಹೊಂದದೇ ಇರುವುದಕ್ಕೆ ಕಾರಣ ಏನು ಗೊತ್ತಾ? ನಾವು ವಾಕ್ಯದ ಮೇಲಿರೋ ನಂಬಿಕೆಗಿಂತ ವೈದ್ಯರ ಮೇಲೆ ಇಟ್ಟಂಥ ನಂಬಿಕೆ ಜಾಸ್ತಿ, ಮಾತ್ರೆ ಔಷಧಿಗಳ ಮೇಲೆ ಇಟ್ಟಂಥ ನಂಬಿಕೆ ಜಾಸ್ತಿ, ಸರ್ಜನ್ ಮೇಲೆ ಇಟ್ಟಂಥ ನಂಬಿಕೆ ಜಾಸ್ತಿ. ಅದಕ್ಕೆ ಒಂದು ಸೇವಕರು ಏನು ಹೇಳ್ತಾರೆ ಅಂದರೆ, ದ ಸೈನ್ಸ್ ಹ್ಯಾಸ್ ಟೇಕನ್ ದ ಪ್ಲೇಸ್ ಆಫ್ ದ ವರ್ಡ್ ಆಫ್ ಗಾಡ್. ಇವತ್ತು ನಾವು ಏನೋ ಒಂದು ನಿಷ್ಠೆಗಾಗಿ ಸುಮ್ಮನೆ ಚರ್ಚ್ಗೆ ಹೋಗಿ ಬರ್ತೀವಿ, ದೇವರೇ ನನ್ನ ಆಶ್ವಾಸಪ್ಪ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀವಿ. ಆದರೆ ಹಂಗಲ್ಲ. ನೀನು ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ಟು ಆರೋಗ್ಯ ನಿಂದು,
ಆಶೀರ್ವಾದ ನಿಂದು. ಆಮೇಲೆ ನಾವು ಲೀಗಲಾಗಿ ನಾವು ಕ್ಲೈಮ್ ಮಾಡಬೇಕಾಗಿದೆ. ನೋಡಿ, ಹೆಂಡತಿ ಬಂದ್ಬಿಟ್ಟು ಗಂಡನ ಆಸ್ತಿಗೆ ಕ್ಲೈಮ್ ಮಾಡಬೇಕಾಗಿದ್ದಿಲ್ಲ. ಶಿ ಈಸ್ ಲೀಗಲಿ ಓನರ್. ಸೊ ಒಬ್ಬೊಬ್ಬ ಕ್ರೈಸ್ತರು ಒಬ್ಬೊಬ್ಬರು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ಮೇಲೆ ಲೀಗಲಿ ನಂದು. ಸತ್ಯವೇದ ಈ ರೀತಿ ಹೇಳುತ್ತೆ. ಯೆಶಾಯನ ಬರೆದ ಪುಸ್ತಕ 53:6 ಓದಿ. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೇವೆ, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಎಲ್ಲ ಪಾಪಗಳನ್ನ ಎತ್ತು ಯೇಸು ಸ್ವಾಮಿ ಮೇಲೆ ಹಾಕ್ಬಿಟ್ರು. ನೋಡಿ, ನಾವು ಯಾವಾಗ ಯೇಸು ಸ್ವಾಮಿ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿದ್ರು ಅಂದರೆ ಕೆಲವರು ಹೇಳ್ತಾರೆ 2000 ವರ್ಷಗಳಿಂದ. 2000 ವರ್ಷಗಳಿಂದ ನೀವೆಲ್ಲಿದ್ರಿ? ಅವಾಗಲ್ಲ. ನೀವು ಯಾವಾಗ ಯೇಸು ಸ್ವಾಮಿನ ನಂಬ್ತಿರೋ, ಯಾವಾಗ ಯೇಸು ಸ್ವಾಮಿನ ನೀವು ಸ್ವೀಕಾರ ಮಾಡ್ಕೊಳ್ತೀರೋ, ನೀವು ನೀರಿನ ಮೇಲಕ್ಕೆ ಬರಬೇಕಾದ್ರೇ ಎಲ್ಲ ಪಾಪ, ದರಿದ್ರ, ಶಾಪ ಎಲ್ಲನೂ ನೀರಲ್ಲೇ ಬಿಟ್ಟುಬಿಡ್ತೀರ. ಎಲ್ಲನೂ ಅಲ್ಲೇ ಮುಳುಗೋಗುತ್ತೆ. ಆಮೆನ್. ನೀವು ಎದ್ದೊಳ್ಬೇಕಾದ್ರೆ ಹೆಂಗೆ ಎದ್ದೊಳ್ತೀರ ಅಂದರೆ ಒಂದು ಹೊಸ ಸೃಷ್ಟಿಯಾಗಿ ಎದ್ದೊಳ್ತೀರ. 10ನೇ ವಾಕ್ಯ ಇಂಗ್ಲೀಷಲ್ಲಿ YLT ಟ್ರಾನ್ಸ್ಲೇಷನಲ್ಲಿ ಒಂದು ಟ್ರಾನ್ಸ್ಲೇಷನ್ ಈ ರೀತಿ ಹೇಳುತ್ತೆ ನೋಡಿ. ಹಿ ಹ್ಯಾತ್ ಮೇಡ್ ಹಿಮ್ ಸಿಕ್. ಯೇಸು ಸ್ವಾಮಿ ಸಿಕ್ಕಾದ್ರಂತೆ ಏನಂದರೆ ರೋಗಸ್ಥರಾದ್ರಂತೆ, ಕಾಯಿಲೆ ಉಳ್ಳವರು ಆದ್ರಂತೆ. ಏನಕ್ಕೆ? ನನಗೂ ನಿನಗೂ ಕಾಯಿಲೆ ಬರಬಾರ್ದು ಅಂತ. ಆಮೇಲೆ ಒಂದು ವೇಳೆ ಇದ್ದರೆ ನಾವು ಹೇಳೋಣ, ದೇವರೇ ನನ್ನನ್ನು ನೀನು ಗುಣಪಡಿಸಿದ್ಯಲ್ಲಪ್ಪ. ಆಮೇಲೆ ನೋಡಿ, ಇವಾಗ ಯೇಸು ಸ್ವಾಮಿ ಇಲ್ಲಿದ್ದಾರೆ ಅಂದರೆ ನನ್ನನ್ನು ಏನು ಮಾಡ್ತಾರೆ ಗೊತ್ತಾ? ನಾನು ನೀರಲ್ಲಿ ಮುಳುಗಬೇಕಾದ್ರೆ ಏನಾಗುತ್ತೆ ಅಂದರೆ, ನಾವು ನೀರಲ್ಲಿ ಮುಳುಗಲ್ಲ, ಯೇಸು ಸ್ವಾಮಿ ಮೇಲೇ, ಅಂದರೆ ಯೇಸು ಸ್ವಾಮಿ ಮೇಲಿಂದನೇ ಮತ್ತೆ ನಾವೇನು ಮಾಡ್ತೀವಿ? ಎದೊಳ್ತೀವಿ. ನಾವು ಹಿಂಗೆ ಮಲಗಬೇಕಾದ್ರೆ ಏನಾಯಿತು ಅಂದರೆ, ನನ್ನ ಪಾಪ, ನನ್ನ ಶಾಪ, ನನ್ನ ಕಾಯಿಲೆ, ನನ್ನ ದರಿದ್ರ ಎಲ್ಲನೂ ಯೇಸು ಸ್ವಾಮಿ ಒಳಗಡೆ ಹೋಗಿ ನಾನು ಎದೊಳ್ಬೇಕಾದ್ರೆ ಯೇಸು ಸ್ವಾಮಿ ಥರನೇ ಮತ್ತೆ ಮೇಲೆಗೆ ಎದೊಳ್ತೀನಿ. ಅದೇ ಸತ್ಯ. ಸೊ ಈಗ ನನ್ನ ಗುಣ ಆಗಿದ್ದೀನಿ. ದೇವ್ರು ನಿನ್ನನ್ನು ಗುಣಪಡಿಸ್ತಾರಲ್ಲ, ನಿನ್ನನ್ನು ದೇವ್ರು ಗುಣ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಎಲ್ಲಿ ಪಾಸ್ಟರ್ ನಿನ್ನ ಸ್ಪಿರಿಟಲ್ಲಿ ಯು ಆರ್ ಹೀಲ್ಡ್. ನಿನ್ನ ಸ್ಪಿರಿಟ್ ಒಳಗಡೆ ನೀನು ಹೀಲ್ಡ್ ಅಂತ ನೋಡಿ, ಮೆಡಿಟೇಷನ್ ಅದೇ ಹೇಳೋದು. ಮೆಡಿಟೇಷನ್ ಯು ಆರ್ ಹೀಲ್ಡ್ ಅಂತ ಹೇಳಿದ ತಕ್ಷಣ ಶರೀರದಲ್ಲಿ ಆರೋಗ್ಯಗಳು ಸ್ಟಾರ್ಟ್ ಆಗಿಬಿಡುತ್ತೆ. ನಿಮ್ಮ ಮೈಂಡಿಗೆ ನೀವೇನು ಫೀಡ್ ಮಾಡ್ತೀರೋ, ಬೈಬಲ್ ಅದೇ ಹೇಳುತ್ತೆ, ಅವನ ಒಳಗಿನ ಯೋಚನೆಯಂತೆಯೇ ಅವನಿದ್ದಾನೆ. ಇವತ್ತು ಕ್ರಿಸ್ತನ ಜೀವಿತ ಹೆಂಗೆ ಅಂದರೆ, ಅವನ ಒಳಗಡೆ ಹೆಂಗೆ ಯೋಚನೆ ಮಾಡ್ತಾ ಇದ್ದಾನೋ ಇವತ್ತು ಲೈಫು ಹಂಗೆ ಇದೆ. ನಾನೇನು ಹೇಳ್ತೀನಿ ಅಂದರೆ, ಇವತ್ತು ನಿನ್ನ ಜೀವನ ಪರಿಸ್ಥಿತಿಗಳು ಚೇಂಜ್ ಆಗಬೇಕು ಅಂದರೆ ಇವತ್ತು ನಿನ್ನ ಯೋಚನೆಗಳು ಚೇಂಜ್ ಆಗಬೇಕು. ಅದಕ್ಕೇ ದೇವರು ಫಿಲಿಪ್ ಪಾಸ್ಟರ್ನ ಕಳಿಸಿರೋದು, ನಿನ್ನ ಯೋಚನೆಗಳನ್ನು ಚೇಂಜ್ ಮಾಡು. ಇಲ್ಲಿವರೆಗೂ ಇದ್ದಂಥ ಕ್ರಿಸ್ಟಿಯನ್ ಲೈಫ್ ಬೇರೆ, ಇವತ್ತು ಈ ಸಂದೇಶ ಕೇಳುವ ನಿನ್ನ ಲೈಫು, ಇವತ್ತು ಕ್ರೈಸ್ತರ ಜೀವಿತ ಬೇರೆ ಥರ ಇರಬೇಕು. ಬರ್ಡನೇ ಇಲ್ಲದೆ ಇರುವಂಥ ಒಂದು ಸೇವೆನೇ ಮಾಡಬೇಕು. ಬರ್ಡನೇ ಇಲ್ಲದೆ ಇರುವಂಥ ಒಂದು ಕ್ರಿಶ್ಚಿಯನ್ ಲೈಫಲ್ಲಿ ನಾವು ಬಾಳಬೇಕು. ಪಾಸ್ಟರ್ ಇದು ಒಂದೇ ಪಾಸ್ಟರ್ ನನಗೊಂದು ಭಾರ, ಅದೂ ಇರಬಾರ್ದು. ನೋಡಿ, ದೇವ್ರ ವಾಕ್ಯ ಈ ರೀತಿ ಹೇಳುತ್ತೆ. ಅಪೊಸ್ತಲರಿಗೆ ಬರೆದ ಪುಸ್ತಕ 15:28, Acts 15:28 ಓದಿ. ಇದಕ್ಕೆ ಹೆಚ್ಚಿನ ಭಾರವನ್ನು ನಿಮ್ಮ ಮೇಲೆ ಹಾಕಬಾರದೆಂದು ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು. ನೋಡಿ, ಸತ್ಯವೇದ ಹೇಳುತ್ತೆ, ಇದಕ್ಕೆ ಹೆಚ್ಚಿನ ಭಾರವನ್ನು ನಿಮ್ಮ ಮೇಲೆ ಹಾಕಬಾರದೆಂದು, ನಿಮ್ಮ ಮೇಲೆ ಹೆಚ್ಚು ಭಾರ ಹಾಕಬಾರ್ದಂತ ಯಾರಿಗೆ ಒಳ್ಳೆಯದು ಅಂತ ತೋರಿಸ್ತಂತೆ. ಅವ್ರು ಹೇಳ್ತಾರೆ, ಪೌಲನ ಹೇಳ್ತಾನೆ, ನಿಮ್ಮ ಮೇಲೆ ಹೆಚ್ಚಿನ ಭಾರ ಹಾಕಬಾರ್ದು ಅಂತ ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು. ಅಂದರೆ ನಿನ್ನ ಮೇಲೆ ಭಾರ ಹಾಕಬಾರ್ದು ಅಂತಲೇ ಪವಿತ್ರಾತ್ಮನಿಗೆ ಇಷ್ಟ. ಎಲ್ಲರೂ ಹೇಳಿ, ನಮ್ಮ ಮೇಲೆ ಭಾರ ಇರಬಾರ್ದು ಅಂತಲೇ ದೇವ್ರಿಗೆ ಇಷ್ಟ. ನಿನ್ನ ಮೇಲೆ ಕಾಯಿಲೆ ಇರಬಾರ್ದು, ಕಾಯಿಲೆ ಅನ್ನೋ ಭಾರ, ಸಾಲ ಅನ್ನೋ ಭಾರ ನಿನ್ನ ಮೇಲೆ ಇರಬಾರ್ದು ಅನ್ನೋದೇ ದೇವರ ಇಷ್ಟ, ಪವಿತ್ರಾತ್ಮನ ಇಷ್ಟ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹೋಲಿ ಸ್ಪಿರಿಟ್ ನಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾರೆ. ಆಮೆನ್. ತಂದೆ ಹೊತ್ತುಕೊಳ್ಳೋ ಹಾಗೆ ನಾನು ನಿನ್ನೇನು ಮಾಡ್ತೀನಿ? ಹೊತ್ಕೊಳ್ತೀನಿ. ತಾಯಿ ಸಂತೈಸುವಂತೆ. ನೋಡಿ, ಎಲ್ಲ ಜೆಂಡರ್ಸು ಅಂದರೆ ತಾಯಿ ರೂಪ, ತಂದೆಯ ರೂಪ, ಮಗನ ರೂಪ ಎಲ್ಲನೂ ದೇವ್ರಿತ್ರದಿಂದನೇ ಬಂದಿರೋದು. ಅದಕ್ಕೆ ಸಂತೈಸುವ ತಾಯಿ ಅಂತೆ ದೇವರು ನಮ್ಮನ್ನು ಸಂತೈಸೋದಕ್ಕೆ ಸಾಧ್ಯ. ಒಂದು ತಾಯಿ ಅಂದರೆ ಏನು ಅನ್ನೋದು ದೇವರಿಗೆ ಗೊತ್ತು. ಆ ತಾಯಿಯ ಸ್ಥಾನನೇ ಹೋಲಿ ಸ್ಪಿರಿಟ್ ತಗೊಳ್ಳೋದಂತೆ. ಅದಕ್ಕೆ ಬೈಬಲ್ ಈ ರೀತಿ ಹೇಳುತ್ತೆ ನೋಡಿ, Genesis 2:18. ಬನ್ನಿ ಬೇಗ ಸ್ವಲ್ಪ. ಆದಿಕಾಂಡ ಬರೆದ ಪುಸ್ತಕ 2:18. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಐ ವಿಲ್ ಮೇಕ್ ಹಿಮ್ ಎ ಹೆಲ್ಪರ್. ಯಾರು ಹೆಲ್ಪರು? ಅವಳು. ದೇವ್ರು ಏನು ಹೇಳ್ತಾರೆ? ನಾನು ನಿನಗೆ ಒಂದು ಸಹಾಯಕನನ್ನು ಕೊಡ್ತೀನಿ, ಸಹಾಯ ಮಾಡುವಳನ್ನ ಕೊಡ್ತೀನಿ ಅಂತ ಹೇಳಿ ದೇವರು ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ಆದಾಮನಿಗೆ ಕೊಟ್ಟರು. ಯೋಹಾನನ ಬರೆದ ಪುಸ್ತಕ 14:16.
ಜಾನ್ 14:16. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಅಲ್ಲಿ ಅವಳು ಒಂದು ಹೆಲ್ಪರು, ಹೊಸ ಒಡಂಬಡಿಕೆಯಲ್ಲಿ ಹೋಲಿ ಸ್ಪಿರಿಟ್ ಒಂದು ಹೆಲ್ಪರು. ಹೆಲ್ಪರ್ ಅಂದರೆ ಕೆಲಸ ಮಾಡೋರು ಅಂತ ಅಲ್ಲ, ಹೆಲ್ಪರ್ ಅಂದರೆ ಜೊತೆಲಿದ್ದು. ನೋಡಿ, ಅದಕ್ಕೆ ವುಮನ್ನ ಯಾವ ರೀತಿ ವಿವರಿಸ್ತಾರೆ ಗೊತ್ತಾ? ವುಮನ್ ಅಂದರೆ ಅವಳು ಹೆಚ್ಚಿಸುವವಳಂತೆ. ನೋಡಿ, ಒಂದು ಲೇಡಿ ವುಮನ್ ಅಂದರೆ ಹೆಚ್ಚಿಸುವವಳು. ನೀವು ಅವಳ ಹತ್ರ ಚಿಕ್ಕದು ಕೊಡಿ, ಅದನ್ನು ದೊಡ್ಡದು ಮಾಡ್ತಾರೆ. ಆಮೇಲೆ ಚಿಕ್ಕದು ಒಂದು ಸೀಡ್ ಹಾಕಿದ್ರೆ ಅವಳು ಅದಕ್ಕೆ ಜೀವ ಕೊಟ್ಟು 9 ತಿಂಗಳು ಒಂದು ಮಗುನಾಗಿ ಸೃಷ್ಟಿ ಮಾಡಿಬಿಡ್ತಾಳೆ. ಆಮೇಲೆ ಅವಳು ತೊಗೊಳ್ಬೇಕಾದ್ರೆ ಹೆಂಗೆ ತೊಗೊಳ್ತಾಳೆ? ಒಂದು ಚಿಕ್ಕ ಸೀಡ್ ತೊಗೊಳ್ತಾಳೆ, ಒಂದು ಚಿಕ್ಕ ಬೀಜ, ಒಂದು ಚಿಕ್ಕ ಸೀಡು ತೊಗೊಂಡು ಗರ್ಭದಲ್ಲಿ ಇಟ್ಕೊಂಡು ಕೊಡ್ಬೇಕಾದ್ರೆ ಹೆಂಗೆ ಕೊಡ್ತಾಳೆ ಅವಳು? ಅದನ್ನು 9 ತಿಂಗಳು ಪೂರ್ಣವಾಗಿ ಒಂದು ಗಂಡು ಮಗುವಾಗಿ ಒಂದು ಹೆಣ್ಣು ಮಗುವಾಗಿ ಕೊಡ್ತಾಳೆ. ಅಂದರೆ ಅವಳು ಹೆಚ್ಚಿಸುವವಳು. ಸೊ ವುಮನ್ ಮೀನ್ಸ್ ಹೆಚ್ಚಿಸುವವಳು. ಚಿಕ್ಕ ಟೆನ್ಷನ್ ಕೊಡಿ, ಅದನ್ನ ದೊಡ್ಡ ರಂಪ ಮಾಡೋದು ಅವಳೇ. ಚಿಕ್ಕದನ್ನು ದೊಡ್ಡದು ಮಾಡೋದು ಅವಳೇ. ನೀವು ಚಿಕ್ಕ ಪ್ರೀತಿ ತೋರಿಸಿ ಅವಳು ದೊಡ್ಡ ಪ್ರೀತಿಯಾಗಿ ವಾಪಸ್ ಕೊಡ್ತಾಳೆ. ನೀವು ಚಿಕ್ಕ ಟೆನ್ಷನ್ ಕೊಡಿ, ಊಟನೂ ಇಲ್ಲ, ನಿನಗೆ ಟಿಫನು ಇಲ್ಲ, ನಿನಗೆ ಕಾಫಿ ಟೀ ಇಲ್ಲ, ಏನಿಲ್ಲ. ಯಾಕೆ ಗೊತ್ತಾ? ಇಷ್ಟು ನಾ ಇಷ್ಟು ದೊಡ್ಡದು ಮಾಡಿಬಿಟ್ಲು. ಪ್ರಾಬ್ಲಮ್ನು ಹಂಗೆ. ನೀನು ಪ್ರೀತಿ ಕೊಟ್ಟರು ಅಷ್ಟೇ, ಚಿಕ್ಕ ಪ್ರೀತಿ ಕೊಡು. ಒಂದು ಕಾಫಿ ಕೊಡೋದು, ಅಥವಾ ಅವಳನ್ನ ಒಂದು ಕಾಫಿ ಕರ್ಕೊಂಡೋಗೋದು, ಈ ರೀತಿ ನೋಡಿ ಅವ್ರಿಗೆ ಪ್ರೀತಿ ತೋರಿಸ್ರೆ ಅದನ್ನು ದೊಡ್ಡದಾಗ ಅವ್ರೇನು ಮಾಡ್ತಾರೆ? ಅದನ್ನು ರಿಟರ್ನ್ ಕೊಡ್ತಾರೆ. ಮ್ಯಾನನ್ನು ದೇವ್ರು ಹೆಂಗೆ ಸೃಷ್ಟಿ ಮಾಡಿದ್ರು ಗೊತ್ತಾ? ಟು ಲವ್. ಹೆಣ್ಣನ್ನು ದೇವ್ರು ಹೆಂಗೆ ಸೃಷ್ಟಿ ಮಾಡಿದ್ರು ಗೊತ್ತಾ? ರೆಸ್ಪೆಕ್ಟ್. ಸೊ ಮ್ಯಾನ್ ನೇಚರ್ ಬೇರೆ, ವುಮನ್ ನೇಚರ್ ಬೇರೆ. ಈಗ ಮ್ಯಾನ್ಗೆ ಹೆಂಗೆ ಗೊತ್ತಾ? ಅವನು ನೋಡಬೇಕು, ಅವ್ನು ನೋಡಿದ್ರೇ ಇಂಪ್ರೆಸ್ ಆಗೋದು. ಹುಡುಗಿ ಹೆಂಗೆ ಗೊತ್ತಾ? ಅವಳು ನೋಡಲ್ಲ, ಅವಳಿಗೆ ಮಾತಾಡಬೇಕು. ಅವ್ರೇನಂತ ಗೊತ್ತಾ? ಏನೇ ಬಿಸಿ ಆಗಲಿ, 2 ಮಾತು ಮಾತಾಡೋಕ್ಕೇನು? ಅವಳನ್ನ ಮಾತಾಡಿ ಕರಗಿಸ್ಬೋದು. ಅದಕ್ಕೆ ಸೈತಾನನು ಸ್ಟ್ರೈಟ್ ಎಲ್ಲೋದ ಗೊತ್ತಾ? ಮಾತಾಡೋಕ್ಕೆ ಎಲ್ಲೋದ? ಆದಾಮನ ಹತ್ರ ಹೋಗಿಲ್ಲ, ಸ್ಟ್ರೈಟ್ ಅವಳ ಹತ್ರ ಹೋಗ್ತಾರೆ. ಯಾಕೆ ಗೊತ್ತಾ? ಅವಳನ್ನ ಬೀಳಿಸ್ಬೇಕಾದ್ರೆ ಮಾತಾಡಿನೇ ಬೀಳಿಸ್ಬೇಕು. ಇವತ್ತು ಹುಡುಗರು ಹಂಗೆ ಬೀಳ್ಸೋದು ನೋಡಿ. ಕೆಲವೊಂದು ಹುಡುಗರು ಅಷ್ಟು ಚೆನ್ನಾಗಿರಲ್ಲ, ಸುಮಾರಾಗಿರ್ತಾರೆ. ಆದರೆ ಹುಡುಗಿರು ಚೆನ್ನಾಗಿರ್ತಾರೆ. ನಮಗೆ ಒಂದೇ ಆಶ್ಚರ್ಯ, ಇವನಿಗೆ ಹೆಂಗೆ ಇದು ಸಿಕ್ತು? ಮಾತಾಡಿ ಏಮಾರಿಸ್ಬಿಟ್ಟಿರ್ತಾನೆ. ಅದಕ್ಕೆ ಹೆಂಗಸ್ರೆ, ಹುಡುಗಿರೇ ತುಂಬ ಮಾತಾಡೋ ಹುಡುಗರ ಹತ್ರ ಹುಷಾರಿಗಿರಿ, ಏಮಾರಿಸ್ಬಿಡ್ತಾರೆ. ಮದುವೆ ಆಗೋವರೆಗೂ ಅವ್ರಿಗೆ ಗೊತ್ತು ನಿನ್ನ ಹೆಂಗೆ ಮಾತಾಡಿ ಉಲ್ಟಾ ಪಲ್ಟಾ ಮಾಡಿಸ್ಬೇಕು. ಮದುವೆ ಆಗಿದ್ಮೇಲೆ ಹೋಗ್ತಾ ಇರ್ತಾರೆ ಬೇರೆ ಕಡೆ ಹೋಗಿ ಮಾತಾಡೋಕ್ಕೆ. ನಿನ್ನ ಥರ ಯಾರು ಇಲ್ಲ, ಬಾಮ ಅನಿ ಕುತ್ಕೋ, ನೀನೇ ಏನೇನೆಲ್ಲ ಹೆಸರುಗಳು ಇಡ್ತಾರೆ. ಡಾರ್ಲಿಂಗ್, ಮಿಸಿ, ಇನ್ನೇನೇನು ಹೇಳ್ತಾರೆ, ಮೈ ಲವ್. ಅದೆಲ್ಲ ಒಂದು ಮಗು ಆಗೋವರೆಗೂ ಅಷ್ಟೇ. ಆಮೇಲೆ ನೀನೆಲ್ಲೋ ನಾನೆಲ್ಲೋ. ಫಸ್ಟ್ ಹಾಡು ನೀನೆಲ್ಲೋ ನಾನಲ್ಲೇ, ಆಮೇಲೆ ನೀನೆಲ್ಲೋ ನಾನೆಲ್ಲೋ. ಸೊ ಹುಡುಗನಿಗೆ ಹೆಂಗೆ ಗೊತ್ತಾ? ಮಾತಾಡಿದ್ರೆಲ್ಲ ಇಂಪ್ರೆಸ್ ಆಗಲ್ಲ, ಅವನಿಗೆ ನೋಡಬೇಕು. ನೋಡಿ, 90% ವರ್ಲ್ಡಲ್ಲಿ ಪೋರ್ನೋಗ್ರಫಿ ನೋಡೋದು ಹುಡುಗಿರಲ್ಲ, ಹುಡುಗರು. ಗೂಗಲಲ್ಲಿ ಯೂಟ್ಯೂಬಲ್ಲಿ ನೀವು ನೋಡಿ, ಯಾವ ಹುಡುಗಿನೂ ಪೋರ್ನೋಗ್ರಫಿ ನೋಡೋದಿಲ್ಲ, ಪೋರ್ನ್ ವೀಡಿಯೋಸ್ ನೋಡೋದಿಲ್ಲ. ಎಲ್ಲ 99% ಪೋರ್ನ್ಗೆ ಅಡಿಕ್ಟ್ ಆಗಿರೋದು ಯಾರು ಗೊತ್ತಾ? ಎಲ್ಲ ಹುಡುಗರು. ಯಾಕೆ ಗೊತ್ತಾ? ಅವ್ರಿಗೆ ನೋಡಬೇಕು, ಹುಡುಗಿರಿಗೆ ಕೇಳಬೇಕು. ಇವ್ರ ಹತ್ರ ಚೆನ್ನಾಗಿ ಏನು ಮಾಡಬೇಕು? ಮಾತಾಡಿದ್ರೆ ಕರಗಿಬಿಡ್ತಾರೆ. ಅವ್ರಿಗೆ ಹಂಗಲ್ಲ, ಮಾತಾಡೋದಲ್ಲ. ನೀನು ಚೆನ್ನಾಗಿದೆ ಹಂಗೆ ಬಿಡಮ್ಮ, ನೀನು ಹೇಳಿದ್ದೆ ಹೇಳ್ಬೇಡ. ಇವನು ಟೆನ್ಷನ್ ಆಗುತ್ತೆ ಮಾತಾಡ್ರೆ. ಏನಾದರೂ ನೋಡಿಬಿಟ್ರೆ ಬಿದ್ದೋಗ್ತಾನೆ. ಅದಕ್ಕೇ ನೀಟಾಗಿರಬೇಕು ಹುಡುಗಿರು. ಇದೆಲ್ಲ ಒಂದು ಟೀಚಿಂಗ್ ಇದೆ. ಇದೆಲ್ಲ ಫ್ಯಾಮಿಲಿ ಸೆಷನಲ್ಲಿ ಮಾತಾಡ್ಬೋದು.
ಕೆಲವು ನೋಡಿ ಮನೇಲಿ ಬಟ್ಟೆನೇ ಚೇಂಜ್ ಮಾಡಲ್ಲ, ಒಂದು ವಾರಕ್ಕೆ ಒಂದು ನೈಟಿ ವಾರ ಎಲ್ಲ ಅವನು ಬೇರೆ ಕಡೆ ಎಲ್ಲಾದರೂ ಬೇರೆ ಬಟ್ಟೆ ನೋಡ್ರೆ ಅಲ್ಲಿ ನೋಡ್ಕೊಂಡಿರ್ತಾನೆ. ಇದು ಬಂದರೆ ಮೂದೇವಿ ಥರ ಅದೇ ಡ್ರೆಸ್ಸು, ರಾತ್ರಿ ಅದೇ ಡ್ರೆಸ್ಸು, ಹಗಲು ಅದೇ ಡ್ರೆಸ್ಸು, ತಿರ್ಗಾ ನೆಕ್ಸ್ಟ್ ಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಅದೇ ನೈಟಿ. ಅವನು ಬೇಜಾರಾಗ್ಬಿಡ್ತಿದ್ದೆ, ಈ ನೈಟಿ ನೀನು ನೋಡೋ ಅವ್ನು ಬೇರೆ ಡ್ಯೂಟಿಗೆ ಕನೆಕ್ಷನ್ ಆಗಿಬಿಡ್ತಾನೆ. ಅದಕ್ಕೇ ಅವಾಗೆಲ್ಲ ನೋಡಿ ಹುಡುಗಿರು ಬಂದ್ಬಿಟ್ಟು ಬೆಳಿಗ್ಗೆ ಎದ್ದೊಳೋದು, ಸ್ನಾನ ಮಾಡೋದು, ಇದೆಲ್ಲ ಹಿಂದೂಗಳಲ್ಲೇ ಏನಾಗ್ತಾಯಿತ್ತು, ಒಂದು ಸಂಪ್ರದಾಯ, ಒಂದು ಸಂಸ್ಕೃತಿ ಇತ್ತು. ಅವ್ರು ಎದ್ದೇಳ್ತಾರೆ, ಸ್ನಾನ ಮಾಡ್ತಾರೆ, ಹೂವು ಇಡ್ತಾರೆ, ಬೊಟ್ಟು ಇಡ್ತಾರೆ. ಇದೆಲ್ಲ ದೇವ್ರಿಗಲ್ಲ, ಅವನಿಗೆ. ಆದರೆ ದೇವರು ಅಂತ ಒಂದು ಹೆಸರು ಇಟ್ಬಿಟ್ಟು ಮಿಕ್ಕಿದೆಲ್ಲ ಮಾಡಿಸ್ತಾಯಿದ್ರು. ಆ ಕಾಲದಲ್ಲಿ ಅಜ್ಜಿಂದಿರು ದೊಡ್ಡವರೆಲ್ಲ ಏನು ಮಾಡ್ತಾರೋ, ಬೆಳಿಗ್ಗೆ ಎದ್ದೊಳಮ್ಮ, ಸ್ನಾನ ಮಾಡು, ಬೊಟ್ಟಿಡು, ಹೂವು ಇಟ್ಕೋ, ಒಳ್ಳೆ ಬಟ್ಟೆ ಹಾಕೋ, ಸ್ನಾನ ಮಾಡ್ಕೋ, ಚೆನ್ನಾಗಿರು ಅಂತೆಲ್ಲ ಹೇಳಿ ಅವನ್ನ ರೆಡಿ ಮಾಡಿಸೋದೆಲ್ಲ ದೇವ್ರಂತ ಹೆಸರು ಇಟ್ಬಿಟ್ಟು ಮಿಕ್ಕಿದೆಲ್ಲ ಅವನಿಗಾಗಿ ಅವ್ನು ಸಂತೋಷ ಪಡಿಸೋದಕ್ಕಾಗಿ ಹಿಂಗೆಲ್ಲ ಮಾಡ್ತಾಯಿದ್ರು. ಸೊ ಮ್ಯಾನ್ ನೇಚರ್ ಬೇರೆ, ವುಮೆನ್ ನೇಚರು ಬೇರೆ. ಸೊ ಓಕೆ, ಇವಾಗ ನಮ್ಗೆ ಆ ಟಾಪಿಕ್ ಇಲ್ಲ, ಇವಾಗ ನಾವು ಬೇರೆ ಟಾಪಿಕ್ ಹೋಗೋಣ. ಸೊ ಹೋಲಿ ಸ್ಪಿರಿಟ್ ಅಂದರೆ ಇವಾಗ ನೋಡಿ, ಹುಡುಗಿ ಅಂದರೆ ವುಮೆನ್ ಮೀನ್ಸ್ ಶಿ ವಿಲ್ ಮಲ್ಟಿಪ್ಲೈ ಇಟ್. ನೀವು ಅವ್ರ ಹತ್ರ ಒಂದು ಸ್ವಲ್ಪ ಕೊಡಿ, ಒಂದು 500 ರೂಪಾಯಿ ಕೊಡಿ, 400 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ಉಳ್ಸೋದು ಅವರೇ. ಇವ್ರು ನೋಡಿದೆಲ್ಲ ತೊಗೊಂಡ್ಬಿಡ್ತಾರೆ. ಅವ್ರು ಹಂಗಲ್ಲ, ಒಂದನ್ನು ತೊಗೊಬೇಕಂದ್ರೆ 10 ಸತಿ ರೇಟ್ ಮಾತಾಡ್ತಾರೆ. ಇನ್ನೊಂದು ಟೊಮೆಟೊ ಹಾಕಿ, ಇನ್ನೊಂದು ಟೊಮೆಟೊ ಹಾಕಿ, ಇನ್ನೊಂದು ಟೊಮೆಟೊ ಹಾಕಿ, ಅವನೇ ಹೋಗಮ್ಮ ಆಗಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕಿಂದ ಹಾಕಿ, ಆಮೇಲೆ ಅವ್ನು ಹಾಕಿಲ್ಲ ಅಂದರೆ ಇವರೇ ಬರ್ತಾ ಒಂದು ಹಾಕೊಂಬಂದ್ಬಿಡ್ತಾರೆ. ಆಮೇಲೆ ಇದು ಹೆಂಗೆ ಚೆನ್ನಾಗಿದೆ ಅಂತ ತಿನ್ಕೊಂಡೇ ಏನು ಮಾಡಿಬಿಡ್ತಾರೆ, ಅಲ್ಲಿ ಅರ್ಧ ಖಾಲಿ ಮಾಡಿಬಿಡುತ್ತೆ. ಇದೆಲ್ಲ ನೋಡಿ ಗಂಡಸ್ರು ಗಂಡಸ್ರು ಹೆಂಗೆ ಗೊತ್ತಾ, 50 ಬಾರ್ಗೇನು ಮಾಡಲ್ಲ, ತೊಗೊಳ್ಳಿ ಕೊಟ್ಬಿಡ್ತಾರೆ. ಈ ಹೆಂಗಸ್ರು ಹೆಂಗೆ ಗೊತ್ತಾ, 50 ಅದನ್ನು 25 ಮಾಡೋರ್ಗು 25 ನಿಮಿಷ ಅಲ್ಲೇ ನಿಂತಿರ್ತಾರೆ. ಸೊ ಅದೇನು ಹೇಳ್ತಾರೆ ಅಂದರೆ, ಅದೇ ಬುದ್ಧಿ ಇರೋ ಸ್ತ್ರೀ ತನ್ನ ಮನೇನ ಏನು ಮಾಡ್ತಾಳಂತೆ, ಕಟ್ತಾಳಂತೆ. ಬುದ್ಧಿ ಇಲ್ಲದೆ ಇರೋಳು ಅದನ್ನು ಕೆಡವ್ತಾಳಂತೆ, ಹೊಡೆದಾಗ್ತಾಳಂತೆ. ಅದಕ್ಕೆ ಬುದ್ಧಿ ಇರೋ ಸ್ತ್ರೀನ ಕಂಡುಹಿಡಿಯೋದು ತುಂಬ ಕಷ್ಟ. ಸರಿ, ಇದೆಲ್ಲ ಫ್ಯಾಮಿಲಿ ಸಬ್ಜೆಕ್ಟು. ಇವಾಗ ನಾವು ಅಲ್ಲೇ ಹೋಗ್ತಾಯಿದ್ದೀನಿ ನಾನು. ಇವಾಗ ಅದನ್ನು ಕಟಾಪ್ ಮಾಡ್ಬೇಕು, ನಾನು ಇವಾಗ ಬರಬೇಕು ಈ ಕಡೆಗೆ. ಓಕೆ, ನಾನು ಇದನ್ನ ಏನೇ ಕೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಇವಾಗ ಒಂದು ಹೆಂಗಸು ಅಂದಮೇಲೆ ಅವಳೇನು ಮಾಡ್ತಾಳೆ ಗೊತ್ತಾ, ಒಂದು ಮಗುನ 2 ಮಗು ಮಾಡ್ತಾಳೆ. ಮನೆಯಲ್ಲಿ ಅಡುಗೆ ಮಾಡೋದ್ರಲ್ಲಾಗಲಿ, ಉಳಿತಾಯ ಮಾಡೋದ್ರಾಗಲಿ ಅದನ್ನು ಏನು ಮಾಡ್ತಾಳೆ ನೋಡಿ. ಎಲ್ಲ ಒಂದು ಕಡೆ ಚೀಟಿ ಹಾಕಿ ನಾನು ಎಲ್ಲ ಹೆಂಗಸರು ಹೇಳಿಲ್ಲ, ಇಲ್ಲ ಬುದ್ಧಿ ಇರೋ ಸ್ತ್ರೀ, ಬೈಬಲ್ ಅದಕ್ಕೆ ಹೇಳುತ್ತೆ. ಎಲ್ಲ ಸ್ತ್ರೀ ಒಂದೇ ಥರ ಇಲ್ಲ, ಬುದ್ಧಿ ಇರೋವಂಥ ಸ್ತ್ರೀ ಬೇರೆ. ಇವ್ರಿಗೆ ಹೆಂಗೆ ಗೊತ್ತಾ, 500 ರೂಪಾಯಿ ಕೊಟ್ಟರೆ ಅವ್ರಿಗೆ ಅದನ್ನು ಉಳಿಸಿ ಒಂದು ಚೀಟಿ ಹಾಕಿರ್ತಾರೆ, ಗೊತ್ತಿಲ್ಲದೆ ಗಂಡನ ಗೊತ್ತಿಲ್ಲದೆ ಬ್ಯಾಂಕಲ್ಲಿ ಹಾಕಿಟ್ಟಿರ್ತಾರೆ, ಸ್ವಲ್ಪ ಮಗು ಮೇಲೆ ಡಿಪಾಸಿಟ್ ಮಾಡಿರ್ತಾರೆ. ಇದೆಲ್ಲ ಈ ಬೇರೆ ಹೆಂಗಸ್ರು ಅವ್ರು 500 ರೂಪಾಯಿ ಕೊಟ್ಟರೆ ಅವರು 550 ರೂಪಾಯಿ ಖರ್ಚು ಮಾಡೋರು ಇರ್ತಾರೆ, ಅದು ಬೇರೆ. 500 ರೂಪಾಯಿ ಕೊಟ್ಟರೆ ಹೋಟ್ಲಲ್ಲೇ ತಿಂದು ಖಾಲಿ ಮಾಡೋ ಹೆಂಗಸರು ಇದ್ದಾರೆ. ನಾನು ಅದನ್ನು ಹೇಳ್ತಲ್ಲ, ಅದನ್ನು ಡಬಲ್ ಮಾಡುವಂಥ ಹೆಂಗಸರು ಇದ್ದಾರೆ ನೋಡಿ. ಸೊ ವುಮೆನ್ ಮೀನ್ಸ್ ಶಿ ವಿಲ್ ಮಲ್ಟಿಪ್ಲೈ ಇಟ್. ಎಲ್ಲರೂ ಹೇಳಿ, ವುಮೆನ್ ಮೀನ್ಸ್ ಮಲ್ಟಿಪ್ಲೈ ಇಟ್. ಸೊ ಹೋಲಿ ಸ್ಪಿರಿಟನ್ನ ಯಾವುದು ಕಂಪೇರ್ ಮಾಡ್ತಾರೆ ಅಂದರೆ, ವುಮೆನ್ಗೆ ಕಂಪೇರ್ ಮಾಡ್ತಾರೆ. ವೆನ್ ಹೋಲಿ ಸ್ಪಿರಿಟ್ ಕಮ್ಸ್ ಹಿ ವಿಲ್ ಮಲ್ಟಿಪ್ಲೈ. ಹೆಚ್ಚಿಸೋದು ದೇವರಿಗಿಷ್ಟ. ಡ್ಯೂಟೋನಮಿ 28:4, ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 28:4. ಒಂದು 2-3 ವಾಕ್ಯ ಬೇಗ ಓದ್ಬಿಡೋಣ. ನಿಮ್ಮ ಸಂತಾನ ವ್ಯವಸಾಯಿಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳಿಗೂ ಶುಭ ಉಂಟಾಗುವುದು. ನೋಡಿ, ಸತ್ಯವೇದ ಹೇಳುತ್ತೆ, ಗಾಡ್ ಲವ್ಸ್ ಇನ್ಕ್ರೀಸ್. ಗಾಡ್ ಲವ್ಸ್ ಇನ್ಕ್ರೀಸ್. ಎಲ್ಲರೂ ಹೇಳಿ ಆಮೆನ್. ದೇವ್ರು ಏನು ಹೇಳ್ತಾರೆ, ಎಲ್ಲ ಮಲ್ಟಿಪ್ಲೈ ಆಗಲಿ. ಇವತ್ತು ಹೋಲಿ ಸ್ಪಿರಿಟು ಇವತ್ತು ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಎಲ್ಲ ಇನ್ಕ್ರೀಸ್ ಮಾಡಲಿ. ಡ್ಯೂಟೋನಮಿ 7:14, ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 7:14. ನೀವು ಎಲ್ಲ ಜನಗಳಿಗಿಂತಲೂ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿದವರಾಗಿರುವಿರಿ. ನಿಮ್ಮೊಳಗೆ ಸ್ತ್ರೀ ಪುರುಷರಿಗಾಗಲಿ, ಹೆಣ್ಣು ಗಂಡು ಪಶುಗಳಿಗಾಗಲಿ ಬಂಜೆತನವೂ ಇರುವುದಿಲ್ಲ. ವುಮೆನ್ ಮೀನ್ಸ್ ಶಿ ವಿಲ್ ಮಲ್ಟಿಪ್ಲೈ. ಎಲ್ಲರೂ ಹೇಳಿ, ವುಮೆನ್ ಮೀನ್ಸ್ ಮಲ್ಟಿಪ್ಲೈ. ಅದಕ್ಕೆ ಹೇಳುತ್ತೆ ಬೈಬಲು, ಫೀಮೇಲ್ ಬ್ಯಾರನ್, ಬಂಜೆತನ ಇವತ್ತು ಕಂಪ್ಲೀಟೆಡ್, ಫಿನಿಶ್ಡ್. ಇನ್ಮೇಲೆ ಬಂಜೆತನ ಇಲ್ಲ, ಎಲ್ಲ ಫೀಮೇಲ್. ಬಿ ಮಲ್ಟಿಪ್ಲೈಡ್ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ವುಮೆನ್ ಮೀನ್ಸ್ ಶಿ ವಿಲ್ ಮಲ್ಟಿಪ್ಲೈ. ಇವತ್ತೆಲ್ಲ ಸ್ತ್ರೀಯರಿಗೂ, ಎಲ್ಲ ಮದುವೆ ಆಗಿರುವಂಥ ಹೆಂಗಸರಿಗೂ ಒಂದು ವೇಳೆ ನಿನಗೆ ಬಂಜೆತನ ಇದ್ದರೆ, ಈ ಸಂದೇಶದ ಮುಖಾಂತರ ಇವತ್ತು ಯೇಸುವಿನ ನಾಮದಲ್ಲಿ ಬಂಜೆತನ ನೀಗಲಿ. ಯು ವಿಲ್ ಮಲ್ಟಿಪ್ಲೈ ಇನ್ ದ ನೇಮ್ ಆಫ್ ಜೀಸಸ್. ಓ ಮೈ ಗಾಡ್. ಸೊ ಈ ವಾಕ್ಯನ ಇಟ್ಕೊಳ್ಳಿ, ಬ್ಯಾರನ್ ಆಗಿರಬಾರ್ದು.
ಬಂಜೆತನ ಇಲ್ಲ. ಈ ವಾಕ್ಯದ ಪ್ರಕಾರ ಯೇಸುವಿನ ನಾಮದಲ್ಲಿ ರೂಪಿಸುವಂಥ ಶಕ್ತಿ ನನ್ನ ಗರ್ಭಕ್ಕೆ ಕೊಟ್ಟಿರೋದಕ್ಕಾಗಿ ಸ್ತೋತ್ರ ದೇವರೇ. ಆಮೆನ್. ವುಮೆನ್ ಮೀನ್ಸ್ ಮಲ್ಟಿಪ್ಲೈಯರ್, ಹೋಲಿ ಸ್ಪಿರಿಟ್ ಮೀನ್ಸ್ ಮಲ್ಟಿಪ್ಲೈಯರ್. ನಿನಗೆ ಮಲ್ಟಿಪ್ಲೈ ಇಲ್ಲದೆ ಇರಬಾರ್ದು. ಯೇಸುವಿನ ನಾಮದಲ್ಲಿ ಯು ವಿಲ್ ಬಿ ಮಲ್ಟಿಪ್ಲೈಡ್ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ಇನ್ನೊಂದು ವಾಕ್ಯ ಓದ್ಬಿಡೋಣ. ಎಕ್ಸೋಡಸ್ 23:26. ವಿಮೋಚನೆ ಕಾಂಡ ಬರೆದ ಪುಸ್ತಕ 23:26. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ, ನಿಮಗೆ ಸಂಪೂರ್ಣವಾದ ಆಯುಸ್ಸನ್ನು ಕೊಡುವೆನು. ಆಮೆನ್. No one shall suffer miscarriage. No one shall suffer miscarriage or be barren in your land. This is a promise of God. There will be no miscarriage in the name of Jesus. ಯೇಸುವಿನ ನಾಮದಲ್ಲಿ ಒಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋರು ಸಹ, ಪಾಸ್ಟರ್ ಆಗಾಗ ಮಿಸ್ಕ್ಯಾರೇಜ್ ಆಗ್ತೈತೆ ಅಂದರೆ, ಈ ವಾಕ್ಯದ ಪ್ರಕಾರ ನಿನಗೆ ಇನ್ಮೇಲೆ ಮಿಸ್ಕ್ಯಾರೇಜ್ ಆಗೋದಿಲ್ಲ. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ. ನಿಮಗೆ ಸಂಪೂರ್ಣವಾದ ಆಯುಸ್ಸನ್ನು ಕೊಡುವೆನು. ದಿಸ್ ಈಸ್ ದ ವರ್ಡ್ ಫ್ರಮ್ ಜೆಹೋವಾ. ದಿಸ್ ಈಸ್ ದ ವರ್ಡ್ ಫ್ರಮ್ ಗಾಡ್. ಯೇಸುವಿನ ನಾಮದಲ್ಲಿ ನಿನ್ನ ಗರ್ಭವು ತೆರೆಯಲ್ಪಡಲಿ in the name of Jesus. Amen. When Holy Spirit comes, you will become a multiplier. Amen. Woman means she has to multiply. Amen. ಹೆಣ್ಣು ಅಂದರೆ ಮಲ್ಟಿಪ್ಲೈ ಆಗಬೇಕು. ಹೋಲಿ ಸ್ಪಿರಿಟ್ ಇದ್ದರೆ ಮಲ್ಟಿಪ್ಲೈ ಆಗುತ್ತೆ. ಇವತ್ತಿಂದ ನಿನ್ನ ಫೈನಾನ್ಸ್ ಮಲ್ಟಿಪ್ಲೈ ಆಗಲಿ, ನಿನ್ನ ಆಶೀರ್ವಾದಗಳು ಮಲ್ಟಿಪ್ಲೈ ಆಗಲಿ, ನಿನ್ನ ಸಂತೋಷ ಮಲ್ಟಿಪ್ಲೈ ಆಗಲಿ, ನಿನ್ನ ಜಾಯ್ ಮಲ್ಟಿಪ್ಲೈ ಆಗಲಿ. ಆಮೇಲೆ ಮಕ್ಕಳು ಮಲ್ಟಿಪ್ಲೈ ಆಗಲಿ, ಆಶೀರ್ವಾದಗಳು ಮಲ್ಟಿಪ್ಲೈ ಆಗಲಿ. ಯೇಸುವಿನ ನಾಮದಲ್ಲಿ ಯು ವಿಲ್ ಬಿ ಬ್ಲೆಸ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಓ ಮೈ ಗಾಡ್. ನೀವು ಮತ್ತೆ ಎಲ್ಲರೂ ಈಗ ಬಂದು ಸಾಕ್ಷಿ ಹೇಳುವಂತೆ ದೇವರು ನಿಮ್ಮ ಗರ್ಭಗಳನ್ನು ತೆರೆದು, ಪಾಸ್ಟರ್ ನಿಮ್ಮ ಮಾತಿನ ಪ್ರಕಾರ, ನಿಮ್ಮ ವಾಕ್ಯದ ಪ್ರಕಾರ ನನಗೆ ಈಗ ಅದ್ಭುತ ಆಯಿತು ಅಂತ ಹೇಳೋ ಥರ ದೇವರು ಕಾರ್ಯಗಳನ್ನು ಮಾಡ್ತಾರೆ. ಇವತ್ತೊಂದು ವೇಳೆ ಆನ್ಲೈನಲ್ಲಿ ಈ ಕೊರತೆ ಉಳ್ಳವ್ರು ಯಾರಾದರೂ ನಾನು ನೋಡ್ತಾ ಇದ್ರೆ, ಯು ವಿಲ್ ಕಮ್ ವಿತ್ ಟೆಸ್ಟಿಮನಿ. ಆಮೇನ್. ಸೊ ಇದನ್ನು ಹೇಳ್ಬೇಕು ಅಂತ ದೇವರು ಇವತ್ತು ಈ ದಿನಾನ ಇಟ್ಟಿದ್ರು. ನೋಡಿ, ದೇವರು ದೊಡ್ಡ ದೊಡ್ಡ ಆಶೀರ್ವಾದಗಳನ್ನೆಲ್ಲ ದೇವರು ನಮ್ಗೆ ಇಟ್ಟಿದ್ದಾರೆ. ಆಮೇನ್. ಕ್ರಿಸ್ಟಿಯಾನಿಟಿ ಅಂದರೆ ಮಲ್ಟಿಪ್ಲಿಕೇಶನ್. ಕ್ರಿಸ್ಟಿಯಾನಿಟಿ ಮೀನ್ಸ್ ಇನ್ಕ್ರೀಸ್. ಇವತ್ತು ಇಸ್ರೇಲ್ ಜನರನ್ನು ಐಗುಪ್ತ ದೇಶದಿಂದ ಹೊರಗಡೆ ಕರ್ಕೊಂಬಂದು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಹೋಗಬೇಕು ಅಂತ ದೇವರು ಚಿತ್ತ ಇಟ್ಟಿದ್ರು. ಹಾಲು ಜೇನು ಹರಿಯುವಂಥ ದೇಶಕ್ಕೆ ಹೋಗಬೇಕು ಅಂತ ಯಾರು ಚಿತ್ತ ಇತ್ತು? ದೇವ್ರ ಚಿತ್ತ ಇತ್ತು. ಆದರೆ 10 ಜನ ಪ್ರಸಂಗದಲ್ಲಿ ಹಾಲು ಜೇನು ಹರಿಯುವಂಥ ದೇಶನ ಕೆಡ್ಸ್ಕೊಂಬಿಟ್ರು. ಸೊ ಒಂದು 10 ಜನ ಮಾಡಿದಂಥ ಪ್ರಸಂಗ ಇವ್ರಿಗೆ ಹಾಲು ಜೇನು ಯಾವುದೂ ಸಿಕ್ಕಿಲ್ಲ. ಸೊ ಇವ್ರನ್ನ ಹಾಳು ಮಾಡಿದ್ದು ಯಾವುದು ಗೊತ್ತಾ? ತಪ್ಪಾದ ಪ್ರಸಂಗ. ಇವ್ರನ್ನ ಆಶೀರ್ವಾದಕ್ಕೆ ತಡೆ ಮಾಡಿದ್ದು ಯಾವುದು ಗೊತ್ತಾ? ತಪ್ಪಾದ ಒಂದು 10 ಜನ ಪ್ರಸಂಗ ಇವ್ರನ್ನೆಲ್ಲ ಕೆಡಿಸ್ಬಿಡ್ತು. ಅದರಲ್ಲಿ ಇಬ್ಬರು ಮಾತ್ರ, ಯೋಶುವನು ಕಾಲೇಬನ್ ಮಾತ್ರ ಹೇಳ್ದ, ಇಲ್ಲ ಮಾಡ್ಬೋದು ಹೋಗ್ಬೋದು ಅಂತ. ಆ ಇಬ್ಬರು ಥರ ಇವತ್ತು ನಾನು ಹೇಳ್ತೀನಿ, ನಿನಗೆ ಅದ್ಭುತ ಆಗುತ್ತೆ, ನಿನಗೆ ಆಶೀರ್ವಾದ ಬರುತ್ತೆ ಅಂತ. ಇವತ್ತು ಯೋಶುವನು ಹೇಳ್ದಾಗೆ, ಕಾಲೇಬನ್ ಹೇಳ್ದಾಗ ಇವತ್ತು ನಾನು ಹೇಳ್ತೀನಿ. ಈ 2 ಪ್ರಸಂಗ ಹೆಂಗೆ ಇಬ್ಬರು ಮಾತ್ರ ಹೋಗೋಕ್ಕೆ ಮಾಡ್ತು. ಇವತ್ತು 10 ಜನರ ಪ್ರಸಂಗ ಮೆಜಾರಿಟಿ ಆಗಲ್ಲ ಅಂತ ಹೇಳ್ತು. ನೋಡಿ, ಇವತ್ತು ನಾನೇನು ಹೇಳ್ತೀನಿ ಗೊತ್ತಾ? ಸೈತಾನನ ಕ್ರಿಯೆಗಳಿಗಿಂತ ತಪ್ಪಾದ ಪ್ರಸಂಗ ಭಾಳ ಮೋಸವಾದದ್ದು. ರಾಂಗ್ ಪ್ರಸಂಗಗಳನ್ನು ಕೇಳಿ ಇವತ್ತು ನಮ್ಮ ಲೈಫನ್ನು ಕೆಡ್ಸ್ಕೊಬಾರ್ದು. ಇವತ್ತು ಸರಿಯಾದ ಪ್ರಸಂಗಗಳು ನಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ. ಇವತ್ತು ನಾನು ಮಾಡಿದಂಥ ಈ ಪ್ರಸಂಗದ ಹಿಂದೆ ಪವಿತ್ರಾತ್ಮನು ಕೆಲಸ ಮಾಡಿ ಅದ್ಭುತಗಳನ್ನು ಮಾಡಿ ನಿಮ್ಮ ಲೈಫಲ್ಲಿ ವ್ಯತ್ಯಾಸನ ತೊಗೊಂಬರ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆನ್ಲೈನಲ್ಲಿ ನೋಡ್ತಾ ಇರೋರು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಪ್ರೈಸ್ ಗಾಡ್. ನಾವೆಲ್ಲರೂ ಹಾಗೆ ಎದ್ದು ನಿಂತ್ಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪಿ, ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಇವತ್ತು ನಮ್ಮನ್ನು ಸೃಷ್ಟಿ ಮಾಡಿದೆ ಪ್ರೀತಿಯಲ್ಲಿ. ಈ ಪ್ರೀತಿಯ ದೇವರು ಎಲ್ಲವನ್ನ ನಮಗಾಗಿ ಮಾಡ್ತಾರೆ ಅನ್ನೋ ಸಂದೇಶ ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯನ ಕೇಳಿದಂಥ ಎಲ್ಲರ ಜೀವಿತದಲ್ಲೂ ಅದ್ಭುತಗಳು ನಡೆದಿದ್ದಕ್ಕಾಗಿ ಸ್ತೋತ್ರಪ್ಪ. ಅದನ್ನು ನಂಬಿ ಸಕಲ ಆಶೀರ್ವಾದಗಳನ್ನು ನಾವು ಹೊಂದ್ಕೊಳ್ತೇವಪ್ಪ. ಎಲ್ಲ ಸ್ತುತಿಗನ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು,
ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, 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 ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.